ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಮೇ 2026 ಗುರುವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ. ಬೆಳಿಗ್ಗೆ 7:38 ಇರುತ್ತೆ. ನಂತರ ತ್ರಯೋದಶಿ ಆರಂಭ ಆಗ್ತಕ್ಕಂಥದ್ದು. ಪ್ರೀತಿ ಯೋಗ, ತೈತುಲ ಕರ್ಣ, ಪ್ರದೋಷ. ಅದರಲ್ಲೂ ಗುರುವಾರವೇ ಬಂದಿರತಕ್ಕಂಥ ವಿಶೇಷವಾಗಿ ಗುರು ಪ್ರದೋಷ, ಬೃಹಸ್ಪತಿ ಪ್ರದೋಷ, ಗುರುವಿನ ಒಂದು ಬದಲಾವಣೆಯ ಸಂದರ್ಭದಲ್ಲಿ ಬಂದಿರತಕ್ಕಂಥ ವಿಶೇಷ ಪ್ರದೋಷ. ಅತಿಸಾರ ಯೋಗದಲ್ಲಿ ಹೇಳ್ತಲೇ ಇದ್ದೆ, ಯಾರೂ ನಂಬಲಿಲ್ಲ. ಹಾಗೆ ಹೀಗೆ ಇನ್ನೊಂದು ಹೋಟೆಲ್ ಗೆದ್ದಿರೋ ವ್ಯಕ್ತಿಯ ಮೇಲೆ ಕೋರ್ಟ್ಗೆ ಹೋಗ್ತಾರೆ. ಅವರು ಬಂದು ವೋಟ್ ಮಾಡೋ ಹಾಗಿಲ್ಲ ಅಂತ. ಇರೋ 120ರಲ್ಲಿ ಒಬ್ರು ಹೋದ್ರು, ಇನ್ನೊಬ್ರು ಸ್ಪೀಕರ್ ಆದ್ರು. ಇರೋ 118ರಲ್ಲಿ ಇನ್ನೇನಾದ್ರೂ ಕೆಡಿಸ್ಬೋದಾ ಅನ್ನೋ ಒಂದು ಬೇರೆ ಬೇರೆ ಯೋಚನೆಗಳು. ನೀವು ಏನೇ ಮಾಡಿ, ಗ್ರಹಗಳ ಒಂದು ಬಲಾಬಲಗಳಿದಾವಲ್ವಾ, ಇದನ್ನು ತಡೆಯಲು ಆಗುವುದಿಲ್ಲ. ದೊರೆಮಟ್ಟದ ವ್ಯಕ್ತಿಗಳಿಗೆ, ವಿರೋಧ ಪಕ್ಷದಲ್ಲಿ ಕುಳಿತಿರುವವರಿಗೆ ಅವಮಾನಗಳು, ಇನ್ನೊಂದು ಕೆಲವು ವಿಪರೀತ ರಾಜಯೋಗ ನಡೆದು ಬಿಡುತ್ತೆ. ಧೂಳೆಬ್ಬಿಸ್ದಾಗೆ ಒಂದು ಕೌನ್ಸಿಲರ್ ಎಲೆಕ್ಷನ್ ಅಲ್ಲಿ ಇಲ್ಲ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಇಲ್ಲ, ಯಾವುದ್ರಲ್ಲೂ ಇಲ್ಲ 2 ವರ್ಷದಲ್ಲಿ. ಈ ವಿಪರೀತ ರಾಜಯೋಗ ನೋಡಿ, ಪಕ್ಕದ ಸ್ಟೇಟ್ ಅಲ್ಲಿ ಆ ದಳಪತಿಗೆ ಒಂದು ಹಳೆಯ ಪಕ್ಷ, ತಮಾಷೆ ನೋಡಿ, ಒಂದು ಹಳೆಯ ಪಕ್ಷ ಎದ್ದು ನಿಲ್ಲುತ್ತೆ, ಒಡೆದೋಗುತ್ತೆ. 30ಕ್ಕೂ ಮೇಲ್ಪಟ್ಟು ಜನ ಸೀದಾ ಬಂದು ಗುರುತಿಸ್ಕೋತಾರೆ, ನಾವು ನಿಮಗೆ ಸಪೋರ್ಟು ಅಂತಾರೆ. AIDMK ಇಂದ ಹೊಡ್ಕೊಂಡು ಬಂದು, ನಾವು DMK ಜೊತೆ ಸೇರೋಲ್ಲ, ನಮ್ಮ ನಾಯಕ DMK ಜೊತೆ ಸೇರೋಣ, ಹಾಗೆ ಹೀಗೆ ಮಕ್ಕಳ ತೀರ್ಪನ್ನ ಬದಲಾಯಿಸೋಣ, ಈ ಪಕ್ಷವನ್ನ ಬೀಳಿಸೋಣ ಅಂತೆಲ್ಲ ಹೇಳ್ತಿದ್ರು ಅಂತೇಳಿ ಒಂದು ಪಕ್ಷದ ಪ್ರಮುಖ ನಾಯಕರುಗಳಲ್ಲಿ ಷಣ್ಮುಗಂ ಅನ್ನೋರು AIDMK ಇಂದ ರೆಸಾರ್ಟಲ್ಲೆಲ್ಲ ಕೂಡ ಹಾಕೋಬಿಟ್ಟಿದ್ರು. 30ಕ್ಕೂ ಹೆಚ್ಚು ಜನ ಎದ್ದು ಬಂದು TVKಗೆ, ದಳಪತಿಗೆ ವಿಪರೀತ ರಾಜಯೋಗ ಸಪೋರ್ಟ್ ಬಂದ್ಬಿಟ್ಟಿದೆ. ಈಗ 150 ಜನ ಅದು ಏನ್ ಮಾಡ್ತಿರೋ ಮಾಡಿ, ಯಾರು ಬೆಳೆಸ್ತಾರೋ ಇವರು ತಂತ್ರ, ಕುತಂತ್ರ, ಪ್ರತಿತಂತ್ರ. ಅದಕ್ಕೆ ಹೇಳೋದು, ಜಾತಕಗಳನ್ನ ಏನಕ್ಕೆ ಪರಿಶೀಲಿಸ್ಕೊಳ್ಳಿ. ದೊರೆಗೊಂದು ಸಂಕಷ್ಟ. ಗುರು ನೋಡಿ ಅಷ್ಟಮ, ನೀಟ್ ವಿಚಾರದಲ್ಲಿ ಒಂದು ದೊಡ್ಡದಾದಂಥದ್ದಾಗಿದೆ. ನೀಟ್ ಪರೀಕ್ಷೆನ ರದ್ದು ಮಾಡಿಬಿಟ್ಟಿದ್ದಾರೆ. ಪರೀಕ್ಷೆ ಆಗಿದೆ, ಒಂದೊಂದು ಪೇಪರು 5 ಲಕ್ಷಕ್ಕೆ ಮಾರ್ಕೋಬಿಟ್ಟಿದ್ದಾರೆ. ಎಂಥ ಅವಮರ್ಯಾದೆ! ಇಷ್ಟು ದೊಡ್ಡ ಸ್ಟ್ರಾಂಗೆಸ್ಟ್ ಅಡ್ಮಿನಿಸ್ಟ್ರೇಷನ್ ಇಟ್ಟುಕೊಂಡು ಇಂಥದ್ದೊಂದು ಆಗುತ್ತೆ ಅನ್ನತಕ್ಕಂಥದ್ದು ಎಲ್ಲರೂ ಎಗರು ಬಿದ್ದಿದ್ದಾರೆ. ದೊರೆ ಮಾಡಿರೋದಲ್ಲ, ಯಾರೋ ಕಳ್ಳ ಮಾಡಿರೋದು, ಯಾರೋ ಮಾಡಿರೋದು, ಅಲ್ಲಿಗೆ ಬಂದು ಮೆತ್ಕೊಳ್ಳೋದು, ಅಲ್ಲಿಗೆ ಅವಮಾನ. ಅದ್ರ ಮೇಲೆ ನೋಡಿ, ದೊರೆಗೂ ಕೂಡ ಇದೇ ಆಗಿತ್ತು. 60 ವರ್ಷಗಳ ಹಿಂದ್ಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಕೂಡ ಒಂದೊತ್ತು ಊಟವನ್ನ ಬಿಡೋಣ, ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ರು. ನಾವು ಪರದೇಶದ ಮೇಲೆ ಅವಲಂಬನೆ ಆಗೋದು ಬೇಡ. ಅವತ್ತಿಗೆ ಕೃಷಿ ಕ್ರಾಂತಿ ಅನ್ನೋದು ಅವರು ತಂದಿರ್ಲಿಲ್ಲ ಅಂದಿದ್ರೆ ನಾವು ಒಂದು ಕಡಿಮೆ ಅಂದರು ಒಂದು 60ರಿಂದ 70 ಭಾಗದ ಒಂದು ಆಹಾರವನ್ನ ಬೇರೆ ದೇಶಗಳಿಂದ ಅವಲಂಬಿತರಾಗಿದ್ವಿ. ಅದರಲ್ಲೂ ಅವ್ನು ಕಸ ಕಡ್ಡಿದ್ ಕಳಿಸೋನು. ಇವತ್ತು ನಾವು ಗೌರ್ಮೆಂಟ್ ಅಲ್ಲಿ ಏನೋ ರೇಷನ್ ಕೊಡ್ತಾರೆ, ಇನ್ನೊಂದು ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಮುಗ್ಗುಲಕ್ಕಿ, ಮುಗ್ಗುಲು, ಇದು ಇನ್ನೊಂದು. ತುಂಬಾ ಜನಕ್ಕೆ ಅದು ಗೊತ್ತಿದೆ. ಎಷ್ಟೋ ಟನ್ ಗಟ್ಲೆ ಆಹಾರ ಹುಳ ಹಿಡಿಯೋ ಸ್ಥಿತಿಲಿದೆ. ಅದನ್ನ ಹಂಚ್ಬೋದು, ಮಾಡ್ಬೋದು, ಮಾಡೋಲ್ಲ, ಈ ಥರದ ಹೆಸರು ಹೇಳ್ಕೊಂಡು ಸುಮ್ಮನೆ ಜನಗಳಿಗೆ ಕೊಡ್ತಿದ್ದೀವಿ ಅಂತೇಳಿ ಹುಳ ಬಿದ್ದಿರೋದು, ಇನ್ನೊಂದು ಶುದ್ಧಿ ಇಲ್ಲದ್ದು. ಅವತ್ತಿಗೆ ನೋಡಿ, ಇದೇ 60 ವರ್ಷದ ಹಿಂದ್ಗಡೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ನಮ್ಮ ತುಂಬ ಅತ್ಯಂತ
ಜನಪ್ರಿಯ ನಾಯಕರಲ್ಲೊಬ್ಬರು. ತುಂಬಾ ಸಿಂಪಲ್ ಆಗೇ ಬದುಕಿದ್ರು, ಸಿಂಪಲ್ ಆಗೇ ಇದ್ರು. ಅವರ ರೀತಿ ಇನ್ನೊಬ್ಬರು ಇನ್ನು ಬಂದಿಲ್ಲ, ಇನ್ನು ಬರೋಲ್ಲ ಬಿಡಿ. ಅವತ್ತು ಕೃಷಿ ಕ್ರಾಂತಿಯ ಆ ಒಂದು ಮೈಲುಗಲ್ಲು ಅವತ್ತವರು ಕೊಟ್ಟಿದ್ದು, ಇವತ್ತು ಅದರ ಫಲವನ್ನ ನಾವು ನೋಡ್ತಿದ್ದೇವೆ. ನಾವು ಎಷ್ಟೋ ಎಕ್ಸ್ಪೋರ್ಟ್ ಮಾಡುವಷ್ಟು ಮಟ್ಟಕ್ಕೆ ಬೆಳೆದು ನಿಂತಿದ್ದೇವೆ. ಎಷ್ಟೋ ರಾಷ್ಟ್ರಗಳು ನಮ್ಮ ತರಕಾರಿ, ಸೊಪ್ಪು, ಅಕ್ಕಿ, ಬಸುಮತಿ ಅಕ್ಕಿ ಅಂತೂ ಕೇಳಲೇಬೇಡಿ. ಹೈಯೆಸ್ಟ್ ಕ್ವಾಲಿಟಿ. ಮಿಡ್ಲ್ ಈಸ್ಟ್ ಕಂಟ್ರಿಗಳಿಗೆ ನಮ್ಮ ಬಸುಮತಿ ರೈಸ್ ಇಲ್ಲ ಅಂದ್ರೆ ಅವ್ರು ಅನ್ನ ತಿನ್ನೋಲ್ಲ. ಇರಾನ್ ಇರ್ಬೋದು, ಇರಾಕ್ ಇರ್ಬೋದು, ಸೌದಿ ಇರ್ಬೋದು, UAE ಇರ್ಬೋದು, ಈ ದುಬೈ, ಕತಾರು, ಇನ್ನೊಂದು ಅಂತೆಲ್ಲ ಹೇಳ್ತೀವಲ್ವಾ. ನಮ್ಮ ಬಸುಮತಿ ರೈಸ್ ಅನ್ನೇ ಅವ್ರು ತಗೊಳ್ಳೋದು. ಇಟ್ಸ್ ನಂಬರ್ 1 ರೈಸ್. ಇಷ್ಟು ಉದ್ದ ಇರುತ್ತೆ ಅದು. ಒಂದು ಪಲಾವ್ ಮಾಡಿದ್ರೆ ಒಂದಿಷ್ಟ ಹಾಕ್ಬಿಟ್ರೆ ಸಾಕು, ಅನ್ನವೆಲ್ಲ ಘಮ ಘಮ. ಇಷ್ಟ ಹಾಕ್ಬಿಟ್ರೆ ಉತ್ತರ ಭಾರತದಲ್ಲಿ ಅಷ್ಟು ಶ್ರೇಷ್ಠವಾಗಿ ಬೆಳೀತಾರೆ. ಇವತ್ತು ಆ ಪುಣ್ಯಾತ್ಮ ಹಾಕಿದಂತ ಹೆಜ್ಜೆ. ಇವತ್ತು ನಮ್ಮ ದೇಶದ ದೊರೆಯು ಕೂಡ ಅಂಥದ್ದೊಂದು ಕರೆ ಕೊಟ್ಟಿದ್ದಾರೆ ನೋಡಿ. ಆಲ್ರೆಡಿ ಒಬ್ಬ ಜಡ್ಜ್ ಸಾಹೇಬರು ಸೈಕಲ್ ಅಲ್ಲಿ ಬಂದಿದ್ದಾರೆ. ಪೆಟ್ರೋಲ್ ಅನ್ನ ಉಳಿತಾಯ ಮಾಡೋಣ, ನಾವು ಖರೀದಿಯನ್ನ ಕಡಿಮೆ ಮಾಡೋಣ. ನಮ್ಮ ಒಂದು ಸರ್ಕಾರ ಈಗ EVಗೆ ರಿಬೇಟ್ ಕೊಡಬೇಕು. ಪೆಟ್ರೋಲ್ ಗಾಡಿಗಳಿಗಿಂತ EV ಗಾಡಿಗಳಿಗೆ ಇದನ್ನ ಆಲ್ರೆಡಿ ತೆಗೆದುಹಾಕಿದ್ದಾರೆ. ಏನ್ ಹೇಳ್ತೀರಿ? ಡೆಲ್ಲಿ ಸರ್ಕಾರದಲ್ಲಿ ಆಲ್ರೆಡಿ 2027 ಇಲ್ಲ 28 ಮೇಲೆ EV ಗಾಡಿಗಳು ಬಿಟ್ಟು ಇನ್ಯಾವುದೂ ಇಲ್ಲ. ಸ್ಟೇಜ್ ಬೈ ಸ್ಟೇಜ್ ಇರಾಡಿಕೇಟ್. ನೋ ಡೀಸೆಲ್ ಗಾಡಿಗಳು, ನೋ ಪೆಟ್ರೋಲ್ ಗಾಡಿಗಳು. ಅದಕ್ಕೆ ಅಲ್ಲಿ ಬಂದು ಬೆನ್ಸ್ ಗಾಡಿಗಳು, ನೀವು ನಂಬೋಲ್ಲ, ಡೆಲ್ಲಿನಲ್ಲಿ 1 ಕೋಟಿ ರೂಪಾಯಿ ಗಾಡಿ ಬರೀ 2 ವರ್ಷದ 3 ವರ್ಷದ 20 ಲಕ್ಷಕ್ಕೆ ಬಂದು ನಿಂತಿದೆ. 20 ಲಕ್ಷ 25 ಲಕ್ಷ ಅಷ್ಟೇ. ಅಲ್ಲಿಗೆ ಬಂದು ಇಟ್ಕೊಳ್ಳೋ ಹಾಗಿಲ್ಲ. ವಾತಾವರಣ ಕಲುಷಿತ. ಅದಷ್ಟೇ ಅಲ್ಲ, ಈಗ ನೋಡಿ ನಾವು ಬಳಸ್ತಿರೋ ಪೆಟ್ರೋಲ್. ಈಗ ನನ್ನ ಆಫೀಸ್ ಮುಂದ್ಗಡೆ ನೋಡ್ಬೇಕು, ಆ ಗ್ಯಾಸ್ಗೆ ನಮ್ಮ ದೊರೆ ಸಾಹೇಬರು ಅನೌನ್ಸ್ಮೆಂಟ್ ಮಾಡ್ದಾಗಿಂದ ಯಾರ್ಯಾರ ಗುಂಡಿಗೆಗಳಿಗೆ ಕುಟ್ತಿದೆಯೋ ಏನು ಬಂದು ಆಲ್ರೆಡಿ ಒಂದು ವಾರ್ ರೂಮ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾರೆ. ಏನ್ ತೊಂದರೆಗಳು ಬರುತ್ತೋ ಅದನ್ನ ಹೇಗೆ ಎದುರಿಸಬೇಕು. ಬರೀ ನಮ್ಮ ದೇಶ ಅಷ್ಟೇ ಅಲ್ಲ, ಹಲವಾರು ದೇಶಗಳಲ್ಲಿ ಕಠಿಣ ನಿರ್ಬಂಧಗಳು ಬಂದು ಬಿಟ್ಟಿದೆ. ನಮ್ ದೊರೆ ಒಬ್ಬರೇ ಅನ್ಕೋಬೇಡಿ. ಅಲ್ಲಿ ಸೈಲೆಂಟ್ ಆಗಿ ಮಾಡಿದಾರೆ, ನಮ್ ದೊರೆ ನೇರವಾಗಿ ಬಂದು ಹೇಳ್ತಿದಾರೆ ಬಂಗಾರ ಕೊಂಡ್ಕೊಳ್ಳೋದು ಕಡಿಮೆ ಮಾಡಿ, ಮದುವೆಗಳಿಗೆ ಯಥೇಚ್ಛವಾಗಿ ಖರ್ಚು ಮಾಡೋದು ಕಡಿಮೆ ಮಾಡಿ, ಸಿಂಪಲ್ ಮ್ಯಾರೇಜ್ ಮಾಡ್ಕೊಳ್ಳಿ, ಸಿಂಪಲ್ ಖರ್ಚು ಮಾಡ್ಕೊಳ್ಳಿ. ಆಮದನ್ನ ರಫ್ತು ಜಾಸ್ತಿ ಇರ್ಬೇಕು ನಮ್ದು. ಆಮದು ಅಂದ್ರೆ ನಾವು ದುಡ್ಡು ನಮ್ಮ ಹತ್ರ ಅವರು ವಸ್ತುಗಳನ್ನ ಕಳಿಸಿ ತಗೋತಿದ್ರೆ, ಸೊ ನಮಗೆ ಒಂದು ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ದುಡ್ಡು ಜಾಸ್ತಿ ಉಳಿತಾಯ ಆಗುತ್ತೆ. ಅದೇ ನಾವು ಕೊಟ್ಟು ಕೊಂಡ್ಕೋತೇವೆ ಅಂತ ಹೇಳಿದ್ರೆ ನಾವು ನಮ್ಮ ದೇಶದಿಂದ ಜಾಸ್ತಿ ದುಡ್ಡು ಅವ್ರಿಗೆ ಹೋಗಿ ಸೇರುತ್ತೆ. ಒಂದೇ ಒಂದು ಉದಾಹರಣೆ, ನಮ್ಮ ದೇಶದಲ್ಲಿ 150 ಕೋಟಿ ಜನ ಇದ್ದಾರೆ. ಕಡಿಮೆ ಎಂದರೂ 1.5 ಕೋಟಿ ಜನ ಪ್ರತಿ ವರ್ಷ ವಿದೇಶಕ್ಕೆ ಓದಲಿಕ್ಕೆ ಹೋಗ್ತಾರೆ. ಯೋಚನೆ ಮಾಡಿ ನೋಡಿ, 1 ಕೋಟಿ ಫೀಸ್ ಅಂದ್ರೂ ಕೂಡ 1 ಕೋಟಿ ಜನ ಎಲ್ಲಿಗೆ ಬಂದು ನಿಲ್ಲುತ್ತದೆ? ಎಷ್ಟು ದುಡ್ಡು ಹೊರಗಡೆ ಹೋಗುತ್ತದೆ ಅಂತ ಲೆಕ್ಕ ಹಾಕೊಳ್ಳಿ ಒಂದು ವರ್ಷಕ್ಕೆ. ಆಮೇಲೆ ಅಲ್ಲಿ ಮೇಂಟೆನೆನ್ಸು ಇನ್ನೊಂದನ್ನ ಕಡಿಮೆ ಹೇಳ್ತಿರೋದು 1.5 ಕೋಟಿ ಅಂತ. ಇನ್ನೂ ಜಾಸ್ತಿ. ನೀವು ಪಕ್ಕದ ಸ್ಟೇಟಲ್ಲಿ ನಮ್ಮ ಕನ್ನಡಿಗರು ತುಂಬಾ ಕಡಿಮೆ ಹೋಗೋದು. ನೀವು ಆಂಧ್ರ ತೆಲಂಗಾಣ ಹೋಗ್ಬಿಟ್ರಿ ಅಂದ್ರೆ ಪ್ರತಿ ಮನೆಯಲ್ಲೂ ಹೇಗೆ ಕೊಡಗುನಲ್ಲಿ ಅವತ್ತಿನ ಕಾಲಕ್ಕೆ ಪ್ರತಿ ಮನೆಯಲ್ಲೂ ಒಬ್ರು ಹಾಕಿ ಪ್ಲೇಯರ್ ಇರ್ತಿದ್ರು, ಇಲ್ಲ ಒಬ್ರು ಮಿಲಿಟರಿನಲ್ಲಿ ಇರೋರು ಇದ್ರು. ಕೊಡಗಿನ ವೀರ ಅಂತ ಹೇಳ್ಕೊತಿದ್ವಿ ನಾವು ಗರ್ವದಿಂದ. ಇವತ್ತು ಪ್ರತಿ ಕೊಡಗಿನಲ್ಲೂ ರೆಸಾರ್ಟ್ಗಳು ತಗೊಂಡೋಗಿ ತುಂಬಿಸಿಟ್ಬಿಟ್ಟಿದ್ದಾರೆ. ಕೊಡಗಿನವರಲ್ಲ, ಇಲ್ಲಿರೋರು ಹೋಗಿ ತಗೊಂಡು ಮಾಡಿ ಗುಡ್ಡ ಕುಸಿತ ಎಲ್ಲ ಪ್ರಾಕೃತಿಕವಾಗಿ ಸರ್ವನಾಶ, ಹೆಜ್ಜೆ ಇಡ್ಲಿಕ್ಕೆ ಆಗೋಲ್ಲ, ಆ ರೀತಿ ಮಾಡಿಟ್ಬಿಟ್ಟಿದ್ದಾರೆ. ಹುಚ್ಚು ಉನ್ಮಾದ. ಇದೇ ಆಂಧ್ರ ತೆಲಂಗಾಣ ನೀವು ನಂಬೋಲ್ಲ, ನೀವು ಅರ್ಧ US ಅಲ್ಲಿ ಭಾರತೀಯರಿದ್ದಾರೆ ಅಂದ್ರೆ 10 ಜನ ಇದ್ದಾರೆ ಅಂದ್ರೆ 5 ಜನ ಆಂಧ್ರ ತಮಿಳುನಾಡಿಂದ, ಇನ್ನೊಂದು 2-3 ಪಕ್ಕದ ಸ್ಟೇಟ್ ಅವರು. ಕನ್ನಡಿಗರು 100ರಲ್ಲೆಲ್ಲ 1000ದಲ್ಲೊಬ್ಬರು. 1000 ಜನ ಭಾರತೀಯರಿದ್ದಾರೆ ಅಂದ್ರೆ 1-2 ನಮ್ಮ ಕನ್ನಡಿಗರು. ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ. ಅಷ್ಟು ಸ್ವಾಭಿಮಾನ ಇರೋರು ನಡೀತಿರೋದು ನೋಡಿ. ಈಗ
ಈ ಒಂದು ಶನಿಯ ಒಂದು ಬದಲಾವಣೆ ಆ ಬುಧನ ಸಾರಕ್ಕೆ ವೇಗವಾಗಿ ಓಡೋ ರೀತಿನಲ್ಲಿ ಆಗ್ಬಿಟ್ಟ ಅಂದ್ರೆ ದೊಡ್ಡವನ್ ಚಿಕ್ಕವನ್ ತರ ಆಡದಂದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ. ಅದು ಒಂಥರ ಪ್ರಕೃತಿಗೆ ವಿರುದ್ಧವಾಗಿ ಹೋಗತಕ್ಕಂತ ಒಂದು ಸ್ವಭಾವ, ವಿರುದ್ಧ ಸ್ವಭಾವ. ರೇವತಿ ನಕ್ಷತ್ರ ಪ್ರಭಾವ. ರೇವತಿ ಅಂದ್ರೆ ಯಾರು ಗೊತ್ತಾ? ಬಲರಾಮನ ಹೆಂಡತಿ, ಕೃಷ್ಣರ ಅಣ್ಣ ಇದಾರಲ್ಲ ಬಲರಾಮನ ಹೆಂಡತಿ. ಕಾಲಚಕ್ರಕ್ಕೆ ಟೈಮ್ ಲೈನ್ ನಲ್ಲಿ ಇದ್ದಂತ ಒಂದು ಹೆಣ್ಣು ಮಗು, ಯಾರಿಗೂ ಗೊತ್ತಿಲ್ಲ. ಆಕೆ ಹುಟ್ಟದಾಗ್ಲೇ ಒಂದು 12ರಿಂದ 15 ಅಡಿ. ಯಾರು ಹುಡುಗ ಬರೋ ಆಗಿಲ್ಲ. ರೇವತಿ ಅಂತ ಏನು ಹೆಸರಿಟ್ಟಿದ್ದಾರೆ, ಆ ರೇವತಿ ದೇವಿಗೆ ಯಾರಿಗೂ ಹುಡುಗ ಕೊಡಕ್ಕೆ ಬರ್ತಿಲ್ಲ. ಅಂದ ಚಂದ ಇದು ಆ ಪಾರ್ಟಿ ಐಟು ಎಲ್ರು ಯಾರೋ ನೀನು ಇದೇನೋ ಇದು ಅಂತಾರೆ. ಏನ್ ಮಾಡೋದು ಅಂತ ತಂದೆ ಬ್ರಹ್ಮಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಮಗಳನ್ನ. ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದು ನಮಸ್ಕಾರ, ಎಲ್ಲ ಪೂಜೆ ಸಂಕಲ್ಪ ಎಲ್ಲ ಆಯ್ತು. ಏನಪ್ಪ ಬಂದಿದ್ದು ಅಂತ ಹೇಳ್ತಾರೆ. ಸ್ವಾಮಿ, ನನ್ನ ಮಗಳಿಗೆ ಒಳ್ಳೆ ಗಂಡು ಹುಡುಕ್ಲಿಕ್ಕೆ ಆಗ್ತಿಲ್ಲ, ಯಾರು ಬರ್ತಿಲ್ಲ, ಇಷ್ಟಿದು ತೋರಿಸು ಅಂದ್ರೆ ಮಗಳನ್ನ ನೋಡಿದ್ದು ಬ್ರಹ್ಮದೇವರು ಬೆಕ್ಕಸ್ಬೆರಗಾಗ್ತಾರೆ. ಇದೇನೋ ಇದು ತೆಂಗಿನ ಮರನ ಎತ್ತಿಟ್ಟಿದ್ಯಾ ಅಂತ. ತೆಂಗಿನ ಮರವೇ ಅಷ್ಟುದ್ದ, ತಾಯಿ ಜೀವ, ಏನ್ ಮಾಡೋಣ. ಕೆಲವರ ಸೃಷ್ಟಿಗಳು ಆ ರೀತಿ ಇರುತ್ತೆ. ನಾನು ಖುದ್ದು PV ಸಿಂಧುನ ನೋಡಿದ್ದೇನೆ ಮಕ್ಕಳು. ಆ ಮಗು ಹೈಟು ವೈಟ್, ಆ ಪರ್ಸನಾಲಿಟಿ ನೋಡ್ಬೇಕು, ಆ ಫಿಟ್ನೆಸ್ಸು, ಆ ಗಡಸ್ತನ, ಆ ಒಂದು ಫೋಕಸ್ ಆ ಮುಖದಲ್ಲಿ ಇರ್ತಕ್ಕಂಥದ್ದು. ನಾನು ಅಂಥವನ್ನ ತುಂಬಾ ಜನ ನೋಡಿದ್ದಾನೆ. ದೈವದತ್ತವಾಗಿರ್ತಕ್ಕಂಥ ವರ ಅದು, ಸುಮ್ಮನೆ ಅಲ್ಲ. ಅದನ್ನ ಸರಿಯಾಗಿ ಉಪಯೋಗಿಸ್ಕೋಬೇಕು. ನೋಡಿ, ಆ ಮಗು ತನ್ನ ಹೈಟ್ಗೆ ತಕ್ಕಂತ ಒಂದು ಗೇಮ್ ಅನ್ನ ಚೂಸ್ ಮಾಡಿದೆ. ತನ್ನ ಹೈಟ್ಗೆ ತಕ್ಕಂತ ಒಂದು ಆಟ, ಶಟಲ್ ಕಾಕ್, ಆ ಬ್ಯಾಡ್ಮಿಂಟನ್. ನೋಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಮಗು ಮಾಡಿರೋ ಸಾಧನೆಗಳು ಸುಮ್ಮನೆ ಅಲ್ಲ. ಅದೊಂಥರ ನೀವು ಪಕ್ಕದಲ್ಲಿ ನಿಂತ್ರೆ ನೀವೇನೇನೂ ಅಲ್ಲ ಇಷ್ಟು ಅನ್ನಿಸ್ತೀವಿ. ಆ ಗಟ್ಟಿ ನನ್ನ ತಾಯಿ ಜೀವ, ನಮ್ಮೂರು ಮಗು, ನಮ್ಮ ಮನೆತನದ ಮಗು, ನಮ್ಮ ಕುಟುಂಬದ ಮಗು ಅನ್ನೋ ತರ ಅನ್ಸುತ್ತೆ. ಅನ್ಸೋದೇನ ನಮ್ಮ ಮಗುನೇ, ಭಾರತೀಯ ಮಗು ಅಷ್ಟೇ, ಬೇರೆ ಇನ್ನೇನು ಮಾತಾಡೋದಿಲ್ಲ. ಅಂತ ರೇವತಿ ದೇವಿಯನ್ನ ಈ ತರ ತಂದೆ ಕೇಳ್ಕೊಂಡಾಗ ಬ್ರಹ್ಮದೇವರು ಸರಿ ಇರಪ್ಪ ಅಂತ 1 ನಿಮಿಷ ಕುತ್ಕೋ ಅಂತ ಯೋಚನೆಗೆ ಜಾರ್ತಾರೆ. 1 ನಿಮಿಷ ಅಂತಾಗಿ ಕಂಡ್ಬಿಡ್ತಾರೆ. ಸ್ವಾಮಿ ನೋಡಿ, ಈಗ ಯಾರಾದ್ರೂ ನಮ್ಮೂರಲ್ಲಿ ಹುಡುಗ ಇದ್ದಾರ ಆಯ್ಕೆ ಅಂತ. ನೀನೇನೋ ಹೇಳ್ದಪ್ಪ, ನೀನು ಬಂದಿದ್ದಕ್ಕೂ ನಾನು ಬೇರೆ ಧ್ಯಾನದಲ್ಲಿದ್ದೆ. ಧ್ಯಾನ ಕಣ್ಮುಚ್ಚಿ ಕಣ್ ತೆಗಿಯೋಷ್ಟಲ್ಲಿ ನಿನಗೆ ಗೊತ್ತಿದೆಯಾ ಏನಾಗಿದೆಯೇ ಅಂತ. ಏನಾಗಿದೆ ಅಂದ್ರೆ 3 ಯುಗಗಳು ದಾಟಿ ಬಿಟ್ಟಿದೆ. ಆ ಅಮ್ಮ ಹುಟ್ಟಿರೋದು ಸತ್ಯಯುಗ, ಲೆಕ್ಕ ಹಾಕೊಳ್ಳಿ. ಸತ್ಯಯುಗ ಎಲ್ಲಿಂದ ಎಲ್ಲಿಗೆ. ಈಗ ನೋಡಿದ್ರೆ ದ್ವಾಪರ ಯುಗ. ಯೋ ಸ್ವಾಮಿ, ಇದೇನಿದು ಅಂದ್ರೆ ಬ್ರಹ್ಮನ ಒಂದು ದಿನ ಅಂದ್ರೆ ಅದೆಷ್ಟೋ ಕಲ್ಪಗಳು, ಯುಗಗಳು. ನಮಗೆ ಕಣ್ಮುಚ್ಚಿ ಕಣ್ ತೆಗೆದು 1 ಸೆಕೆಂಡ್ ಅಂತ ಹೇಳ್ದ ಅಂದ್ರೆ ಅಲ್ಲಿ ನೋಡಿ, ನೀನ್ ಇವಾಗ ಭೂಲೋಕಕ್ಕೆ ಹೋದ್ರೆ ಆ ಯುಗ, ನಿನ್ ಜನ, ನಿನ್ನವ್ರು ಯಾರು ಇಲ್ಲ, ದಾಟ್ಬಿಟ್ಟಿದೆ. 1000 ತಲೆಮಾರು ದಾಟ್ಬಿಟ್ಟಿದೆ ಅಂದ್ರೆ ತಂದೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾರೆ. ಸರಿ, ಬಲರಾಮ ಆ ಕೃಷ್ಣರ ಸೋದರ, ಆ ಸರ್ಪದೇವರು ಅಂಶ ಇದೆ, ಅವ್ರು ಕೊಟ್ಟು ಮದುವೆ ಮಾಡು ಅನ್ನತಕ್ಕಂಥದ್ದು. ರೇವತಿ ದೇವಿಯನ್ನ ಕರ್ಕೊಂಡು ಬಂದು ಮದುವೆ ಮಾಡೋದು. ನೋಡಿ, ಇದು ರೇವತಿ ನಕ್ಷತ್ರದ ಸಂಕಲ್ಪ. ಅದಕ್ಕೆ ರೇವತಿಯಲ್ಲಿ ಹುಟ್ಟಿರತಕ್ಕಂಥವರ ಒಂದು ಮದುವೆ ವಿಚಾರದಲ್ಲಿ ಅಲ್ಲೊಂದು ಏನೋ ಒಂದು ಗಲಿಬಿಲಿ ನಡೆಯುತ್ತೆ. ನಾನು ನೋಡಿದ್ದೇನೆ ತುಂಬಾ ಜನಕ್ಕೆ. ಅದಕ್ಕೆ ರೇವತಿ ಅವ್ರಿಗೆ ಮದುವೆ ಮಾಡುವಾಗ, ಯಾಕಂದ್ರೆ ಅದು ಮೋಕ್ಷ ರಾಶಿ, ಜ್ಞಾನಕಾರಕ, ಮೋಕ್ಷದ ಮನೆ. 12ನೇ ಮನೆಯನ್ನ ನಾವು ಮೋಕ್ಷಕ್ಕೆ ಹೋಗ್ತೀವಾ ಇಲ್ವಾ, ಮೋಕ್ಷ ಕಾರ್ಯ ಮಾಡ್ತೀವಾ ಇಲ್ವಾ, ದೋಚ್ತೀವಾ, ಬಾಚ್ಕೋತೀವಾ, ವ್ಯಗ್ರತ್ವ ಮಾಡ್ತೀವಾ, ಇದೆಲ್ಲವನ್ನು ಸೂಚಿಸ್ತಕ್ಕಂಥದ್ದು. ಅಂತ ಒಂದು ರೇವತಿ ನಕ್ಷತ್ರ ಅಲ್ಲಿ 27ನೆಯ ಕಟ್ಟಕಡೆಯ ನಕ್ಷತ್ರ. ಒಂದು ನಕ್ಷತ್ರ ಪುಂಜದಲ್ಲಿ 27 ನಕ್ಷತ್ರ ಇದೆ. 28 ಅಂತ ಕೂಡ ಹೇಳ್ತೇವೆ, ಅಭಿಜಿತ್ ನಕ್ಷತ್ರ ಅಂತ ಕೂಡ ತಗೋತಾರೆ. ಬಟ್ ನಾವು ಕೆಲವು ಲೆಕ್ಕಾಚಾರಗಳಿಗೆ ಅದನ್ನ ತಗೊಳ್ಳೋದಿಲ್ಲ. ರೇವತಿ ನಕ್ಷತ್ರವೇ ಕಟ್ಟಕಡೆಯ ನಕ್ಷತ್ರ. ಈ ಒಂದು 30 ವರ್ಷಗಳಿಗೊಮ್ಮೆ ಬರತಕ್ಕಂಥ ಶನೇಶ್ಚರ, ವಿಶೇಷವಾಗಿ ಆ ಒಂದು ನಕ್ಷತ್ರದಲ್ಲಿ ಮೇ 17ನೇ ತಾರೀಕು ನೋಡಿ, ಅಲ್ಲಿ ಸಂಖ್ಯೆ ಕೂಡ 17, 8, 178 ಶನಿಯ ಒಂದು ಪ್ರಭಾವ. ಅದರ ಜೊತೆಯಲ್ಲಿ ವಿಶೇಷವಾಗಿ 17 ಅಂತ ನಾವೇನ್ ಮಾತಾಡ್ತೇವೆ, 14ನೇ ತಾರೀಕಿಗೆನೆ ಶನಿವಾರ ಶನಿ ಅಮಾವಾಸ್ಯ. ಶನಿಯ ಒಂದು ಬದಲಾವಣೆಯ ಮೊದಲು ಶನಿ ಅಮಾವಾಸ್ಯ ನಡೆಯುತ್ತೆ.
ಒಂದು 12-13 ವರ್ಷಗಳ ನಂತರ ಬರತಕ್ಕಂಥ ಈ ಸಣ್ಣದೇನು 30 ವರ್ಷಗಳಿಗೊಮ್ಮೆ ಬರತಕ್ಕಂಥ ಶನಿ ಅಮಾವಾಸ್ಯೆ ಅಂತ ಹೇಳಬಲ್ಲೆ. ಯಾಕಂದ್ರೆ 30 ವರ್ಷದ ನಂತರ ಶನಿ ಬದಲಾವಣೆ, ಆ ಸಂದರ್ಭದಲ್ಲಿ ಅಮಾವಾಸ್ಯೆ ಖಂಡಿತ ಒಂದು ರೀತಿ ಅಮಾವಾಸ್ಯೆಯ ಛಾಯೆ, ಬುಧನ ಒಂದು ಪ್ರಭಾವ. ಏನೇನೋ ವಿಪರೀತವಾದಂಥ ಲೆಕ್ಕಾಚಾರಗಳಾಗ್ತಾರೆ, ಉಲ್ಟಾ ಪಲ್ಟಗಳಾಗ್ತಕ್ಕಂಥದ್ದಾಗುತ್ತೆ. ಶನಿ ಬಂದು ಆಯಿಲ್ ಕಾರಕ, ಪೆಟ್ರೋಲ್ ಕಾರಕ, ಸ್ಟೀಲ್ ಕಾರಕ, ಸಿಮೆಂಟ್ ಕಾರಕ, ಕಾರ್ಮಿಕರ ಕಾರಕ, ಸೇವಾ ಕಾರಕ, ಪರಿಶ್ರಮ ಕಾರಕ. ಶನಿಯ ಒಂದು ಭಾವ ನಿಮ್ ಜಾತಕದಲ್ಲಿ ಶನಿ ಎಲ್ಲಿದ್ದಾನೆ, ಯಾರ ಮನೆಯಲ್ಲಿದ್ದಾನೆ ನೋಡಿ. ಶನಿ ಬಂದು ಗುರುವಿನ ಮನೆಯಲ್ಲಿ, ಗುರುವಿಗೆ ಸಂಬಂಧಪಟ್ಟಂತ ವೃತ್ತಿಗಳು, ಕೆಲಸಗಳು. ಸೊ ಆ ಗುರು ಎಲ್ಲಿದ್ದಾನೆ? ಬುಧನ ಮನೆ. ಬುಧ ಏನು ಅಂತ ಹೇಳ್ತಿದ್ದಾಗೆ ಲೆಕ್ಕಾಚಾರ. ಯಾರನ್ನಾದ್ರೂ ನೋಡಿ 2-2.5 ವರ್ಷದಲ್ಲಿ ಸ್ಟಾಕ್ ಮಾರ್ಕೆಟ್ ಜಂಪ್ ಆಗ್ಬಿಟ್ಟಿದ್ದಾರೆ. ಬುಧನ ಲೆಕ್ಕಾಚಾರ ಏನು? ಎಷ್ಟು ದುಡ್ಡು ಮಾಡೋಣ, ಹೆಂಗ್ ಮಾಡೋಣ, ಏನ್ ಮಾಡೋಣ, ಹೇಗ್ ಮಾಡೋಣ, ಯಾವ ತರ ಮಾಡೋಣ, ಈ ಒಂದು ಭಾವ. ಗುರು ಬುಧನ ಮನೆಯಲ್ಲಿ ಕುಳಿತಿದ್ದಾನೆ, ಶನಿ ಗುರುವಿನ ಮನೆಯಲ್ಲಿ ಕುಳಿತಿದ್ದಾನೆ. ಸೊ ಬುಧನ ನಕ್ಷತ್ರದಲ್ಲಿ ಶನಿ ಸಾರ ಈಗ ಬೇರೆ ಬದಲಾಗೋದ್ರಿಂದ ಈ 3 ವರ್ಷದಿಂದ ನೀವು ಗಮನಿಸಿ ನೋಡಿ, 3-4 ವರ್ಷದಿಂದ ಕಡಿಮೆ ಎಂದರು ಬುಧನ ಭಾವ ನೀಚ ಭಾವ. ಕಡಿಮೆ ಎಂದರು 50 ಲಕ್ಷ ಕೋಟಿ ಧಮಾಲ್. ನಂಬ್ತೀರಾ? 50 ಲಕ್ಷ ಕೋಟಿ ಗೋವಿಂದಾಯ ನಮಃ. ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟ್, ಬಿಟ್ ಕಾಯಿನ್, ಬೇರೆ ಬೇರೆ ರೀತಿಯಲ್ಲಿ ಮನುಷ್ಯ ಬೇಗ ಮೋಕ್ಷ ಇದೆ. ಹೋಗ್ತೀವಿ, ಏನೋ ಒಂದು ಮಾಡ್ಕೊಂಡ್ಬಿಡೋಣ. ಈಗ ಇನ್ನಷ್ಟು ಉನ್ಮತ್ತತೆಗೆ ಜಾರಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ, ದುಡುಕಿಸ್ತಾನೆ, ಆತರ ಪಡಿಸ್ತಾನೆ. ತುಂಬಾ ನಿಧಾನವಾಗಿ ಹೋಗೋವನು ಡಮಾಲ್ ಅಂತ ನಾವು ಯಾರಾದ್ರೂ ಇವಾಗ ಗಮನಿಸ್ ನೋಡಿ, ವಯಸ್ಸಾದವ್ರು ಬೈಕ್ ಬುಲೆಟ್ ತಗೊಂಡು ಜೀ ಅಂತ ಬಂದು ನಾವು ನೋಡ್ತೀವಿ, ಏನೋ ಇದು ಜೀನ್ಸ್ ಏನಾದ್ರು ಹಾಕೊಂಡು, ಇವನ್ಗೇನೋ ಬಂತು, ಇದೇನೋ ಇದು ಹಿಂಗ ಆಡ್ತಾ ಇದ್ದಾನೆ, ಡಾನ್ಸ್ ಆಡ್ತಿದ್ದಾನೆ ಮುದುಕಪ್ಪ, ಇವನ್ಗೇನೋ ತಲೆ ಕೆಡ್ತು. ಹೌದು, ತಲೆ ಕೆಟ್ಟತಕ್ಕಂಥ ಕೆಲಸಗಳು ನಡೆಯುತ್ತವೆ. ಈಗ ತುಂಬಾ ಜ್ಞಾನವೃದ್ಧ ಶನಿಯನ್ನ ಏನ್ ಹೇಳ್ತೇವೆ ಅಂದ್ರೆ, ಅದಕ್ಕೆ ವಯಸ್ಸಾದ ಕಾಲದಲ್ಲಿ ಹೆಸರು, ವಯಸ್ಸಾದ ಕಾಲದಲ್ಲಿ ಗೌರವ. ಅದಕ್ಕೆ ಶುಕ್ರದಶೆ ಆಗ ಬರಬೇಕು ಅಂತ ಹೇಳೋದು. 60-65 ಆಸುಪಾಸಿನಲ್ಲಿ ಬಂದ್ರೆ ಕಷ್ಟಪಟ್ಟಿರೋದಕ್ಕೆ ಕುಳಿತುಕೊಂಡಾಗ, ಅದಕ್ಕೆ ರಿಟೈರ್ಮೆಂಟ್ ಟೈಪ್ ನಲ್ಲಿ ಮನೆ, ರಿಟೈರ್ಮೆಂಟ್ ಟೈಮ್ ನಲ್ಲಿ ನೋಡಿ ಶುಕ್ರನ್ ಭಾವ. ಶನಿಗೆ ಮಿತ್ರಕಾರಕ, ಬುಧನಿಗೆ ಮಿತ್ರ. ರಾಹು, ಕೇತು, ಪುಣ್ಯಕ್ಷೇತ್ರಗಳು, ತೀರ್ಥಕ್ಷೇತ್ರಗಳು, ಶುಭ ಕಾರ್ಯಗಳು, ಭೋಗ. ಒಳ್ಳೆ ಯಾರಾದ್ರೂ ಕರೆದು ನಮ್ಮನ್ನ ಒಂದು ಗೌರವ ಕೊಡ್ತಾರೆ, ಪೇಟ ಹಾಕ್ತಾರೆ. ನಮ್ಮವರು ನಮ್ ದೊಡ್ಡಣ್ಣ ಅಂತಾರೆ, ನಮ್ ದೊಡ್ಡಪ್ಪ ಅಂತಾರೆ, ನಮ್ ಚಿಕ್ಕಪ್ಪ ಅಂತಾರೆ. ಇದೆಲ್ಲದಕ್ಕೂ ಕಾರಕತ್ವ ಶನಿ. ವಯಸ್ಸಾಗ್ತಾ, ಅದಕ್ಕೆ ನೀವು ಗಮನಿಸಿ ನೋಡಿ, ದೊಡ್ಡ ದೊಡ್ಡ ಪದವಿಗೆ ಬಂದಿರೋರ ಜಾತಕದಲ್ಲಿ ಶನಿ ಪ್ರಬಲವಾಗಿರ್ತಾನೆ. ವಯಸ್ಸಾದ್ಮೇಲೆನೆ ಬರೋದು. ಅದೇನು ನಮ್ ಜನರೇಷನ್ ಈಗ ನೋಡಿ, ಶನಿ ಬುಧನ್ ಶಾರ, ತಕತೈ ಅಂತ ಓಡ್ತಾರೆ. ಬೇಗ ಮಾಡ್ಬೇಕು ದುಡ್ಡು, ಇನ್ನೊಂದು ಮಾಡ್ಬೇಕು, ಬುದ್ಧಿ ಇನ್ನೆಲ್ಲ ಓಡುತ್ತೆ. ತುಂಬಾ ಜನ ಈಗ ನೀವು ಗಮನಿಸಿ ನೋಡಿ, 50 ದಾಟಿರೋರು 60 ದಾಟಿರೋರು ದುಡಿಲಿಕ್ಕೆ ಓಡ್ತಾರೆ, ಬೇರೆ ಏನೋ ಮಾಡ್ಲಿಕ್ಕೆ ಹೋಗಿ ಸಿಕ್ಕಾಕೋತಾರೆ. 100% ಹೇಳ್ತೇನೆ, ದಿಸ್ ವಿಲ್ ಹ್ಯಾಪನ್. 45 ದಾಟಿರ್ತಕ್ಕಂಥವರಲ್ಲಿ ಒಂಥರ ದುಮ್ಮಿಕ್ಕತಕ್ಕಂಥ ಒಂದು ಪ್ರಭಾವ ಬರುತ್ತೆ. 45-48 ದಾಟಿದವರು ಆ ಬೆಳೆ ಇಡೋಣ, ಈ ಬೆಳೆ ಇಡೋಣ, ಗಾಡಿ ಇಡೋಣ, ಇನ್ನೊಂದು ಪ್ಯಾಸಿವ್ ಇನ್ಕಮ್ ಮಾಡೋಣ, ಇನ್ನೊಂದು ಹೋಟ್ಲ್ ಇಡೋಣ, ಇನ್ನೊಂದು ಅಡಿಷನಲ್ ಇನ್ಕಮ್ ಬರಲಿ, ಹೆಂಡತಿ ಈ ಕೆಲಸ ಮಾಡ್ಲಿ, ಮಗ ಇದು ಮಾಡ್ಲಿ, ಈ ತರದ ನಾನಾ ಕೆಲಸ ಕಾರ್ಯಗಳಿಗೆ ದುಮುಕ್ತಕ್ಕಂಥದ್ದು. ವಯಸ್ಸಾದಾಗ ಓಡೋದ, ವಯಸ್ಸಿದ್ದಾಗ ಓಡಬೇಕು. 25ರಿಂದ 45, ಮ್ಯಾಕ್ಸಿಮಮ್ 50, 52, 55, 30 ವರ್ಷ. ಆಮೇಲೆ ರಿಟೈರ್ಮೆಂಟ್ ಕುಳಿತುಕೋಬೇಕು. ಅದಕ್ಕೆ ರಿಟೈರ್ಮೆಂಟ್ ಅನ್ನೋದು ನಮ್ ಗವರ್ಮೆಂಟ್ ಕೂಡ ಇಟ್ಟಿರೋದು 60ನೇ ವಯಸ್ಸು, 58-60 ನಡುವೆ. ಆಗ ಒಂದು ಪೆನ್ಷನ್ ದುಡ್ಡು ಬಂತು, PF ದುಡ್ಡು ಬಂತು, ಗ್ರಾಜ್ಯುಟಿ ದುಡ್ಡು ಬಂತು, ಯಾವುದೋ ಒಂದು ಚೀಟಿ ಪಾಟಿ ಹಾಕೊಂಡಿದ್ದು ಅದು ಬಂತು, ಸೈಟ್ಗೆ ಒಂದು ವ್ಯಾಲ್ಯೂ, ಆಗೊಂದು ಮಕ್ಳಿಗೆ ಒಂದು ಮದುವೆ ಮಾಡಿಸೋದು, ಒಂದಷ್ಟು ಒಡವೆಗಳು ಅದೀಗಂತ ಮಾಡಿಸಿಟ್ಟಿದ್ದೀವಿ, ಕೊಟ್ವಿ ಅವ್ರಿಗೆ. ನಮ್ಮ ಉಳಿತಾಯ ಅವ್ರಿಗೆ ಅಲ್ವಾ ಕೊಡೋದು. ಏನಾದ್ರಲ್ಲಿ ಒಂದು ಮನೆ ಪುಟ್ಟದಾಗಿ
ನೀವು ಗಮನಿಸಿ ನೋಡಿ, 25ರಿಂದ 35 ಒಳಗಡೆ ಈಗ ಎಲ್ರದ್ದು ಮುಗ್ತಿರೋದೆ ಮನೆ. ಇವತ್ತು ಅಪಾರ್ಟ್ಮೆಂಟ್ಗಳಾಗಿರುವುದರ ಈ ರಭಸ ಡೆವಲಪ್ಮೆಂಟ್ ಇನ್ನೊಂದು ಅಂತ ಹೇಳ್ತಿದ್ರಲ್ಲ, ನೀವು ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ ಅನ್ನ ಚೆಕ್ ಮಾಡಿ ನೋಡಿ. 70% ರಿಜಿಸ್ಟ್ರೇಷನ್, 70 to 78% ನನ್ನ ಹತ್ರ ಡೇಟಾ ಇದೆ. ಏನಿರ್ಬೋದು, ಏನ್ ನಡೀತಿದೆ ಇದು, ಯಾಕೆ ಈ ತರ ಆಗ್ತಿದೆ, ಯಾವ ಜನರೇಷನ್ ಇದಕ್ಕೆ ಜಂಪ್ ಮಾಡ್ತಿದ್ದಾರೆ ಅಂತ ಹೇಳ್ದ ಅಂದ್ರೆ ಇದೆ. ಏನಕ್ಕೆ BP, ಶುಗರು, ಶನಿ ಬಂದು ಆಯುಷ್ಯಕಾರಕ. ವಯಸ್ಸಾದಾಗ ನಮಗೆ ಒಂದು ಎಲ್ಲ ಆಯ್ತು, ಏನೋ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ನಾಡಿ ನರ ಕಟಾಪಟ ಒಂಚೂರು ಹೆಚ್ಚು ಕಡಿಮೆ ಆಗೋದು ಬೇರೆ. ನಿದ್ರಾ ಕಾಲ ಆಗ ಆರಾಮ್ಸೆ ಕೋಳಿ ನಿದ್ದೆ ತರ ಸ್ವಲ್ಪ ನಿದ್ದೆ ಮಾಡು, ಸ್ವಲ್ಪ ವಾಕ್ ಮಾಡು. ಇನ್ನೊಂದು ಅದನ್ನ ಬಿಟ್ಬಿಟ್ಟು 25-35ಕ್ಕೆ ಭಾರ ಇಟ್ಕೊಂಡ್ರೆ ಇನ್ನೇನು ಹಾರ್ಟ್ ಅಟ್ಯಾಕ್ ಬರದೆ, BP ಬರದೆ, ಶುಗರ್ ಬರದೆ, ಇದೆಲ್ಲ ಬರದೆ. ಇವತ್ತಿನ ನಮ್ಮ, ಯಾಕಂದ್ರೆ ಶನಿ ನೋಡಿ ಆಯುಷ್ಯಕಾರಕ, ಸೂರ್ಯ ಏನು ಆರೋಗ್ಯಕಾರಕ. ನೀವು 60ಕ್ಕೆ ಮಾಡೋದನ್ನ ನೀವು 30ಕ್ಕೆ ಮಾಡೋಕ್ ಹೋದ್ರೆ ರಿವರ್ಸ್ ಆಗುತ್ತಾ ಇಲ್ವಾ? ಇಷ್ಟು ಬೇಗ ಆಗ್ಬಿಡ್ಬೇಕು, ಇಷ್ಟು ಬೇಗ ಮಾಡ್ಬಿಡ್ಬೇಕು, ಇಷ್ಟು ಬೇಗ ಎಷ್ಟು ಅಂತ ನೀವು ತಗೋತೀರಿ. ಒಂದ್ 4 ಬಾಳೆಹಣ್ಣು ತಿನ್ನಕ್ಕಾಗಲ್ಲ ಇವತ್ತು. ಒಂದೊಂದೇ ಪಡಿ ಕಟ್ಟಬೇಕು ಅಂತ ಹೇಳ್ತೇವೆ. ಸೊ ಈ ಒಂದು ಶನಿಯ ಒಂದು ಬದಲಾವಣೆ ಖಂಡಿತ ರಾಶಿಗಳ ಮೇಲೆ ಪ್ರಭಾವ ಬೀರುತ್ತೆ. ಆಲ್ರೆಡಿ ನೋಡಿ ದೇಶದ ಮೇಲೇನೆ ಪ್ರಭಾವ ಬೀರ್ತಿದೆ. ಒಂದು ದೊಡ್ಡ ಹಗರಣ ಹೊರಗಡೆ ಬಂದಿದೆ. ನಾನು ಹೇಳಿದ್ದೆ, ಶನಿ ಮುಚ್ಚಿಟ್ಟಿರೋ ಕೆಲವೊಂದು ದೊಡ್ಡ ಅಧಿಕಾರಿಗಳ ಹಗರಣಗಳು ಹೊರಗಡೆ ಬರ್ತವೆ. ಅಲ್ಲಿ ನೋಡಿ, ಕುಜ ಕೇತು ಸಾರ, ಶನಿ ಹಿಂದ್ಗಡೆ, ಕುಜ ಮುಂದ್ಗಡೆ, ಸೂರ್ಯನ ನಕ್ಷತ್ರ, ಬುಧನ ನಕ್ಷತ್ರ, ಸೂರ್ಯನ ನಕ್ಷತ್ರ. ದೊಡ್ಡ IAS ಆಫೀಸರ್ಗಳು ಕಡಿಮೆ ಅಂದ್ರು 2022-23 ಅನ್ಕೋತಾನೆ. ಮಧ್ಯಪ್ರದೇಶ್ ಭೋಪಾಲ್ ಅಲ್ಲೊಂದು ಬೈಪಾಸ್ ರೋಡ್ ಒಂದು ಬರುತ್ತೆ. ಬರೋಕ್ ಮೊದಲೇ ಇವರು ಒಂದು 5-5.5 ಎಕರೆ ಒಬ್ಬೊಬ್ರು ತಗೊಂಡಿದ್ದಾರೆ. ಒಂದೇ ತಿಂಗಳಲ್ಲಿ ರಿಜಿಸ್ಟ್ರೇಷನ್. ಒಂದು ಕಡಿಮೆ ಅಂದ್ರೂ 100ಕ್ಕೂ ಮೇಲ್ಪಟ್ಟ ಅಧಿಕಾರಿಗಳು, ಬರೀ ಮಧ್ಯಪ್ರದೇಶ ಅಷ್ಟೇ ಅಲ್ಲ, ತೆಲಂಗಾಣ, ಮಹಾರಾಷ್ಟ್ರ, ಡೆಲ್ಲಿ, ಇದಕ್ಕೆ ಸಂಬಂಧಪಟ್ಟಂತ ಕ್ಯಾಡರ್ ಅಧಿಕಾರಿಗಳು ಅವ್ರದ್ದೇ ಒಂದು ಗ್ರೂಪ್ ಇರ್ತೀವಿ. ಹೆಂಗೆ ನಮ್ಮ ಗುರುಗಳದ್ದು ಒಂದು ಗ್ರೂಪ್, ನೀವು ನನ್ನ ಗುರುಗಳು, ನಾನು ನಿಮ್ಮ ಜೊತೆ ಗ್ರೂಪ್ ಆಗಿದ್ದೇನೆ, ನೀವು ನನ್ನ ಜೊತೆ ಗ್ರೂಪ್ ಆಗಿದೆ, ಮಾತಾಡ್ಕೊಂಡು ಬೈಪಾಸ್ ರೋಡ್ ಬರೋಕ್ ಮೊದಲೇ ಈ ರಿಂಗ್ ರೋಡ್ ಅಂತ ಹೇಳ್ತಾರಲ್ವಾ, ಪೆರಿಪಿರಿಯಲ್ ರಿಂಗ್ ರೋಡ್ ಬಂತು ಅಂತಾರಲ್ವಾ, ಟೌನ್ಶಿಪ್ ನಾವು ಡೆವಲಪ್ ಮಾಡ್ತಿದ್ದೀವಿ ಅಂತಾರಲ್ವಾ, ಅದ್ ಮೊದಲೇ ರಿಲೀಸ್ ಆಗ್ಬಿಟ್ಟಿದೆ. ನಾನು ಯಾವಾಗ್ಲೂ ಹೇಳ್ತಿದ್ದೆ, ಇವ್ರು ಏನಾದ್ರೂ ಒಂದು ಮಾಡ್ತಾರೆ ಅಂದ್ರೆ ಅದಕ್ಕೆ ಮೊದಲೇ ಅಲ್ಲಿ ತೆಗೆದಿಟ್ಕೊಂಡಿರ್ತಾರೆ. ಈ ರಿಂಗ್ ರೋಡ್ ಬರೋದಕ್ಕೆ ಮೊದಲು ನೀವು ನಂಬಲ್ಲ, ನನ್ನ ಆಫೀಸಿಗೆ ಇದೆಯಲ್ಲ ಇದೇ ರಿಂಗ್ ರೋಡ್ ಪಕ್ಕದಲ್ಲೇ, ನೀವು ನಂಬಲ್ಲ, 1 ಎಕರೆ 1 ಲಕ್ಷ ಇಲ್ಲ. 1 ಎಕರೆ 1 ಲಕ್ಷ ಇಲ್ಲ. 300 ರೂಪಾಯಿಗೆ ಇದ್ಕೊಳ್ಳಿ ಜಾಗನ ಬರ್ಕೊಟ್ಟಿದ್ದಾರೆ. ಯಾರಾದ್ರೂ ಬಂದಿದ್ರೆ ಸಾಕು ಅಂತ, ಬಂದಿದ್ರೆ ಸಾಕು. 300 ರೂಪಾಯಿಗೆ ನಂಬ್ತೀರಾ? 500 ರೂಪಾಯಿಗೆ ಕೇಳೋರಿಲ್ಲ, ಹೇಳೋರಿಲ್ಲ, ಮಾತಾಡ್ಸೋರಿಲ್ಲ. ಇವತ್ತು ಇಲ್ಲಿ 1 ಅಡಿ, ನೀವು ಇಲ್ಲಿ BDS ಸೈಟ್ ಇದು 25,000 ರೂಪಾಯಿ 1 ಅಡಿ. ಇನ್ನ ಎಕರೆ ತಗೊಳ್ಳಿ, ಇಟ್ಕೊಂಡಿರೋ ಒಂದು ಕತೆ. ಇಟ್ಸ್ ಡಿಸೈನ್ಡ್, ಬಂದಿದೆ ಹೊರಗಡೆ. ಏನ್ ಗೊತ್ತಾ ಇವತ್ತದು 60 ಕೋಟಿ ಆಗ್ಬಿಟ್ಟಿದಪ್ಪ. ಆ ಜಮೀನು 60 ಕೋಟಿ ಕೆದುಕ್ತಾ ಹೋದ್ರೆ ಈಗ ಹೊರಗಡೆ ಬಂದಿದೆ. ನಾನು ಹೇಳ್ತಲ್ಲ, ಇದು ದೊಡ್ಡವ್ರದೇ ಹೊರಗಡೆ ಬರುತ್ತೆ ಹಗರಣಗಳು. ಶನಿ ನೋಡಿ ವಯಸ್ಸಾದವನು ವೇಗವಾಗಿ ಬರ್ತಿದ್ದ ಹಾಗೆ ಇರೋದೆಲ್ಲ ಮುಚ್ಚಿಟ್ಟಿರೋದು ವಾಂತಿ ಮಾಡಿಸಿಟ್ಟಿದ್ದಾನೆ. ಬುಧನ್ ಸಾರ್ ಅಲ್ವಾ, ಶಾರ್ಟ್ ಕಟ್ ಮನಿ. ಬುಧ ಅಂದ್ರೇನೆ ಶಾರ್ಟ್ ಕಟ್ ಮನಿ. ಶಾರ್ಟ್ ಕಟ್ ಮನಿ ಹಾರಿಸೋದು, ಬೇಗ ಮಾಡೋದು. ಅಲ್ಲಿ ಬುಧನ ಸಾರ ನೀಚತ್ವ ಸಾರ ನಡೀತಿದೆ. ಹಾಗೆಯೇ ಬಾಯ್ಜಾರಿ ಮಾತನಾಡತಕ್ಕಂಥದ್ದು, ನಮ್ಮ ಧರ್ಮದ ಬಗ್ಗೆ, ವ್ಯವಸ್ಥೆಯ ಬಗ್ಗೆ, ಭಾಷೆಯ ಬಗ್ಗೆ, ದೊರೆಯ ಬಗ್ಗೆ, ಇದೆಲ್ಲ ನಡೀತಿರ್ತಕ್ಕಂಥ ಪ್ರಭಾವ. ನೋಡಪ್ಪ, ಇವ್ರು ಪೆಟ್ರೋಲ್ ಕಡಿಮೆ ಮಾಡ್ಬೇಕಂತೆ, ಗಾಡಿ ಓಡಿಸ್ಬಾರ್ದಂತೆ, ವರ್ಕ್ ಫ್ರಮ್ ಹೋಮ್ ಮಾಡ್ಬೇಕಂತೆ, ಹಂಗಂತೆ ಹಿಂಗಂತೆ. ಕುಳಿತು ಚರ್ಚೆ ಮಾಡೋಣ. ಇದರ ಹಿನ್ನೆಲೆ ಏನು, ಸಾಧಕ ಏನು, ಬಾಧಕ ಏನು, ನಾವು ಕಳ್ಕೊಳ್ಳೋದೇನು, ಪಡ್ಕೊಳ್ಳೋದೇನು, ಉಳಿಸ್ಕೊಳ್ಳೋದೇನು, ಏನಿಲ್ಲ. ನಮಗೇನು ಈ ಬಾಯಿ ನೋಡಿ, ಆ ಶನಿ ಬುಧನ್ ಸಾರ, ಕುಜ ಕೇತು ಸಾರ, ಉಗುಳೋದು, ಏನ್ ಬೇಕಾದ್ರೆ ಮಾತನಾಡತಕ್ಕಂಥ ಭಾವ. ಗ್ರಹಣವಾಗಿ ಬಿಟ್ಟಿದೆ ಅಂತ ಹೇಳಿದ್ನಲ್ಲ, ಅಂಥದ್ದೊಂದು ಛಾಯೆ ನಡೀತಿದೆ. ಎಚ್ಚರಿಕೆ. ರಾಶಿಯ ಅಂತರ್ಗತವಾಗಿ ಈ ಒಂದು ಶನಿ ರೇವತಿ ನಕ್ಷತ್ರ ಸಾರದಲ್ಲಿ ನಡೆಯುತ್ತಿರುವುದರಿಂದ ಒಂದು ಪುಟ್ಟ ವಿರಾಮ ತಗೊಂಡು ಬಂದು
ಯಾವ ರಾಶಿಗೆ ಏನಿದೆ ಹೇಗಿದೆ ಅಂತ ತಿಳಿಸ್ತೇನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಬೆಂಕಿ ಅವಘಡಗಳು ನಡೆಯುತ್ತವೆ ಅಂತ ಹೇಳುತ್ತೆ. ಶುಕ್ರ ಕುಜನ ಸಾರದಲ್ಲಿದ್ದಾನೆ. ವಿಮಾನಗಳು ಚೆನ್ನೈಯಲ್ಲಿ ಅಂಥದ್ದೊಂದು ನಡೆದಿದೆ. ಗ್ರೇಟೆಸ್ಟ್ ಎಸ್ಕೇಪ್ ನಂಬ್ತೀರಾ? ವಿಮಾನದಲ್ಲಿ ಬೆಂಕಿ. ಗ್ರೇಟೆಸ್ಟ್ ಎಸ್ಕೇಪ್. ಕಡಿಮೆ ಅಂದ್ರೂ 200ಕ್ಕೂ ಹೆಚ್ಚು ಜನ ಪಾರಾಗ್ಬಿಟ್ಟಿದ್ದಾರೆ. ತುಂಬಾ ಹುಷಾರಾಗಿರಿ. ಕುಜ ಕೇತು ಸಾರದಲ್ಲಿದ್ದಾಗ ಅಲ್ಲೊಂದು ಬೆಂಕಿ, ಪ್ರಯಾಣ, ರಾತ್ರಿ ಪ್ರಯಾಣ, ದೊಡ್ಡದು, ಏನೇನೋ ಸ್ವಲ್ಪ ಎಚ್ಚರಿಕೆ. ಎತ್ತರದ ಪ್ರದೇಶ, ಗುಡ್ಡಗಾಡು ಪ್ರದೇಶ, ಇನ್ನೊಂದು ಸ್ವಲ್ಪ ನೋಡ್ಕೊಂಡು ಮಕ್ಕಳೇ, ನೋಡ್ಕೊಂಡು ಅಂತ ಹೇಳ್ತಾ, ಮೇಷರಾಶಿಗೆ ವಿಶೇಷವಾಗಿ ಈ ಒಂದು ಶನಿಯ ಒಂದು ರೇವತಿ ನಕ್ಷತ್ರ ಸಾರದಲ್ಲಿ ನಡೀತಿದೆ. 100% ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಹುಷಾರು. ಆ ಒಂದು ಬುಧನ ಭಾವ ಸೀದಾ ಮೂವ್ಮೆಂಟ್ ಆಗ್ತಕ್ಕಂಥದ್ದಾಗುತ್ತೆ. ಕೃತಿಕಾ ನಕ್ಷತ್ರ ಸಾರಕ್ಕೆ ಬರ್ತಾನೆ ಬುಧ. ನಿಮ್ಮ ಮಾತು ಜಾಗ್ರತೆ. ದುಡುಕು ಮಾಡ್ತಾನೆ. ವೃಷಭಕ್ಕೆ ಬಂದ್ಬಿಡ್ತಾನೆ. ಬಲಾಢ್ಯರಾಗ್ಬಿಡ್ತಾರೆ. ಪೂರ್ವ ಪುಣ್ಯ ಸ್ಥಾನಾಧಿಪತಿಯ ಸಾರದಲ್ಲಿದ್ದರೂ ನೋಡಿ, ಇಂಥದ್ದು ಹಗರಣಗಳಲ್ಲಿ ಸಿಕ್ಕಾಕೋಗ್ಬಿಡ್ತೀರಿ. ಏನಾದರೂ ಮಾಡಿಟ್ಕೊಂಡಿದ್ರೆ ಅಧಿಕಾರ, ಸರ್ಕಾರಿ ಮಟ್ಟದ ಗುತ್ತಿಗೆಗಳು, ಕೆಲಸಗಳು, ಕಾರ್ಯಗಳು, ವೃತ್ತಿಗಳು, ಸಂಬಂಧಗಳು ಮೇಷರಾಶಿಗೆ ತಲ್ಲಣ ಮಾಡಿಸ್ತೀನಿ. ನಿಮ್ಮ ಪ್ಲಾನ್ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ. ಎಚ್ಚರಿಕೆ. ಯಾಕಂದ್ರೆ ಬುದ್ಧಿಸ್ಥಾನದಲ್ಲಿ ಕರ್ಮಾಧಿಪತಿ 12ನೇ ಮನೆಯಲ್ಲಿ ಮಲಗಿರೋದು. ಅವನ ಎಬ್ಬರಿಸಿ ಓಡೋ, ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ. ಸುಮ್ಮನಿರೋವಾಗ ಸುಮ್ಮನಿರ್ಬೇಕು. ಸಡನ್ ಆಗಿ ನಮ್ಗೆ ಫ್ಲಾಶ್ ಆಗ್ಬಿಟ್ಟಿದೆ. ಹುಡುಗರನ್ನ ನೋಡಿದ ತಕ್ಷಣ ಫುಟ್ಬಾಲ್ ಆಡ್ತಿದ್ದಾರೆ ಅಂತ ಓಡ್ಬಿಡ್ತೀನಿ, ಮಾಡಿಬಿಡ್ತೀನಿ ಅಂತ ಹೇಳ್ದ ಅಂದ್ರೆ ಇವತ್ತು ಆಗ್ತಿರೋದು ಅದೇ ಸಮಸ್ಯೆ. ನೀವು ನೋಡಿ, ತುಂಬಾ ಚಿಕ್ಕ ಹುಡುಗರುಗಳಿಗೆ ಹಾರ್ಟ್ ಅಟ್ಯಾಕು, ಜಿಮ್ಗಳಲ್ಲೇ ಸ್ಟ್ರೋಕು. ಜಿಮ್ಗಳಲ್ಲಿ ಕೊಡೋ ಪ್ರೋಟೀನ್ ಫುಡ್ಗಳಂತೂ ತುಂಬಾ ಅದ್ಭುತ, ಭಯಾನಕ, ಬೀಭತ್ಸ. ಇದನ್ನ ತಗೊಳ್ಳಿ, ಅದನ್ನ ತಗೊಳ್ಳಿ, ಮಸಲ್ ಬರುತ್ತೆ, ಅದು ಬರುತ್ತೆ, ಶಾರ್ಟ್ ಕಟ್ ಅಲ್ಲಿ ಮಸಲ್ ಬರುತ್ತೆ ಅಂತ ಹೇಳ್ದ ಅಂದ್ರೆ ಏನ್ ತಿನ್ಬೇಕು ಅನ್ನೋದನ್ನ ಒಂದು ಒಳ್ಳೆ ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ ಹತ್ರ ಹೋಗಿ. ಈ ತರದ್ ಏನೇನೋ ಸಾವಿರಾರು ಗಟ್ಟಲೆ ಎಲ್ಲ ದುಡ್ಡು ಹಾಕಿ ಇನ್ನೊಂದು ಮಾಡ್ಕೊಳ್ಲಿಕ್ಕೆ ಹೋಗ್ಬೇಡಿ. ಎಸ್ಪೆಷಲಿ ಜಿಮ್ಗಳಲ್ಲಿ ಕೆಲಸ, ಜಿಮ್ಮು, ಸ್ಪೋರ್ಟ್ಸು, ಮಿಲಿಟರಿ, ಪೊಲೀಸು, ಡಿಫೆನ್ಸು. ಮೇಷರಾಶಿ ಅಲ್ಲಿ ನೋಡಿ, ಕುಜ ಅಲ್ಲೇ ಇದ್ದಾನೆ, ಕೇತು ಸಾರದಲ್ಲಿದ್ದಾನೆ, ಒಬ್ಬನೇ ಇದ್ದಾನೆ. 4ನೇ ಮನೆ ಸುಖ ಭಾವವನ್ನ ನೋಡ್ತಾನೆ. ಅವನು ರೌದ್ರಕಾರಕ. ಕೇತು ನರಳಿಸ್ತಾನೆ. ಪಂಚಮದಲ್ಲಿ ಬೇರೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು. ಅಲ್ಲಿಗೆ ನಿಮ್ಮ ಗೌರವ, ನಿಮ್ಮ ಹೆಸರು, ನಿಮ್ಮ ಕೀರ್ತಿ, ಪ್ರತಿಷ್ಠೆಗೆ ಮಾಡಬಾರ್ದು ಮಾಡೋಕೆ ಹೋಗಿ ಇಲ್ಲ ಮಾಡಿಟ್ಟಿದ್ರಿ ಅಂದ್ರೆ ಎದ್ದು ಹೊರಗಡೆ ಬರುತ್ತೆ. ಮೊನ್ನೆ ನೋಡಿ, ಕುಜ ಪಿಂಡಕಾರಕ ಅಂತ ಕೂಡ ಹೇಳ್ತೇವೆ. ಒಂದು ಡಾಕ್ಟರ್ಗೆ ಫೈನ್ ಹಾಕಿದ್ದಾರೆ 1 ಕೋಟಿ ರೂಪಾಯಿ ಅವ್ರಿಗೆ. ಸ್ಕ್ಯಾನಿಂಗು, ಒಂದು ತಾಯಿ ಗರ್ಭಿಣಿ ಆಗಿದ್ದಾಳೆ, ಸ್ಕ್ಯಾನಿಂಗು ಏನೇನೋ ಸ್ಕ್ಯಾನ್ ಮಾಡಿಸಿದೆ. ಅದ್ರಲ್ಲಿ ಮಗು ಡೆವಲಪ್ಮೆಂಟ್ ಹೆಂಗಿದೆ, ಯಾವ ತರ ಇದೆ, ಕಣ್ಣು ಹೆಂಗಿದೆ, ಮೂಗು ಹೇಗಿದೆ, ಚಲನೆ ಹೇಗಿದೆ, ವಿವೇಚನೆ ಹೇಗಿದೆ, ಬುದ್ಧಿಮಾಂದ್ಯ ಮಗುವ, ಅಂಗವೈಕಲ್ಯ ಮಗುವ, ಇನ್ನೇನಾದ್ರೂ ಪ್ರಾಬ್ಲಮ್ಸ್ ಇದೆ, ಇದೆಲ್ಲ ಅದಕ್ಕೆ ಸ್ಕ್ಯಾನಿಂಗ್ ಇವತ್ತು ಮಾಡುವಂತ ಒಂದು ಟೆಕ್ನಾಲಜಿ ಬೆಳೆದು ಬಿಟ್ಟಿದೆ. ಏನಿಲ್ಲ, ಎವ್ರಿಥಿಂಗ್ ಇಸ್ ಹೆಲ್ತಿ, ಫೈನು, ಇನ್ನೊಂದು ಅಂತ ಹೇಳ್ಬಿಟ್ಟಿದ್ದಾನೆ.
ಮೂರ್ಖ. ನೋಡಿ, ಗುರು ಬುಧನ ಮನೆಯಲ್ಲಿ ದುಡ್ಡು ಎಷ್ಟು ಮಾಡ್ಬೇಕು ಅಂತ ಯೋಚನೆ. ಇವತ್ತು 100ಕ್ಕೆ 10ರಲ್ಲಿ 9 ಆಸ್ಪತ್ರೆಗಳು ಎಷ್ಟು ದುಡ್ಡು ಮಾಡಬೇಕು ಅಂತ ನಿಂತ್ಕೊಬಿಟ್ಟಿದ್ದಾವೆ. 10ರಲ್ಲಿ 9. ವೆರಿ ಕೇರ್ಫುಲ್. ನೋಡಿ, ಇವತ್ತು ಕೋರ್ಟ್ವರೆಗೂ ಹೋಗ್ತಾರೆ. ಯಾಕೆ ಗೊತ್ತಾ? ಹುಟ್ಟಿದ ಮಗು ಕಣ್ಣೇ ಇಲ್ಲ, ಗಾಬರಿ ಆಗ್ಬಿಟ್ಟಿದ್ದಾರೆ. ಹೆಂಗ್ ನಿಭಾಯಿಸೋದು ಹೇಳಿ ಆ ಮಗುವನ್ನ? ನಾನಾ ಡಾಕ್ಟರ್ಗಳ ಹತ್ರ ಓಡ್ತಾರೆ. ಡಾಕ್ಟರ್ಗಳು ಏನ್ ಹೇಳ್ತಾರೆ? ನಾವು ಹುಟ್ಟು ಕುರುಡು, ಇದು ನಾವ್ ಎಲ್ಲಿಂದ ಕಣ್ ತಂದು ಕೊಡ್ಲಿ? ಮಗುವಿನ ಕಣ್ಣಿನಲ್ಲಿ ದೃಷ್ಟಿಯಲ್ಲಿ ದೋಷವಿದ್ರೆ ಏನೋ ಒಂದು ಸರಿಪಡಿಸೋಣ, ಲೇಸರ್ ಟ್ರೀಟ್ಮೆಂಟು, ಇನ್ನೊಂದು ಅಂತ ಇರ್ತಾವೆ. ಆದ್ರೆ ಹುಟ್ಟುವಾಗ್ಲೇ ಕಣ್ಣೇ ಇಲ್ಲ ಅಂತ ಹೇಳೋದಂದ್ರೆ ಮಗುವಿಗೆ ಯಾರಮ್ಮ ಹೇಳಿರೋದು? ಈ ಸ್ಕ್ಯಾನಿಂಗ್ ಅಲ್ಲೇ ತೋರಿಸ್ತಿದ್ಯಲ್ಲ ಅಂತ ಕಣ್ಣಿನ ಡಾಕ್ಟರ್ಗಳು, ಎಕ್ಸ್ಪರ್ಟ್ಸ್ ಇದೆಲ್ಲ ಒಪಿನಿಯನ್ ತಗೊಂಡು ಈ ಡಾಕ್ಟ್ರು ಅಸಂಬದ್ಧವಾಗಿ ಮಾಡಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ತೀರ್ಪು ಕೊಡುತ್ತದೆ. 1 ಕೋಟಿ ರೂಪಾಯಿ ಫೈನ್ ಪ್ಲಸ್ ಇಲ್ಲಿವರೆಗೂ ಅದಕ್ಕೆ ಒಂದು 12% ಪ್ಲಸ್ ಕೋರ್ಟ್ಗೆ ಅವ್ರು ಖರ್ಚು ಮಾಡಿರುವಷ್ಟು ದುಡ್ಡು ಇದೆಲ್ಲ ಕಟ್ಲೇಬೇಕು ಇಷ್ಟು ದಿನದಲ್ಲಿ ಅಂತ ಹೇಳುತ್ತೆ. ಗುರು ಬುಧನ ಸಾರ, ಕುಜ ಪಿಂಡಕಾರಕ. ನೋಡಿ, ಹೊಟ್ಟೆಯಲ್ಲಿ ಮಕ್ಕಳಿದ್ದರೆ ಮೈಯೆಲ್ಲ ಕಣ್ಣಾಗಿದೆ. ಎಲ್ರಿಗೂ ಹೇಳ್ತಿದ್ದಾನೆ, ಕುಜ ಬಂದು ರಕ್ತಕಾರಕ. ಹೊಟ್ಟೆಯಲ್ಲಿರೋ ಗರ್ಭಾವಸ್ಥೆಯಲ್ಲಿ ಖಂಡಿತ ಹೇಳ್ತಾನೆ. ಪೂರ್ವ ಪುಣ್ಯ ಸ್ಥಾನದಲ್ಲಿ ಕೇತು, ಅಲ್ಲೊಂದು ತಳಮಳ ದಳದಳ, ಮುಖ್ಯವಾಗಿ ಮೇಷರಾಶಿಗೆ ಅಂಥದ್ದೊಂದು ಪ್ರಭಾವ ಆಗ್ತಕ್ಕಂಥದ್ದಾಗುತ್ತೆ. ಲಕ್ಷ್ಮೀ ಸ್ಥಾನ ಅಂತ ಹೇಳ್ತೇವೆ, ಅಲ್ಲಿ ಕೇತು ಕುಳಿತು ಬಿಟ್ಟಿದೆ. ನಿಮ್ಮ ಗೌರವಕ್ಕೋ, ಇನ್ನೊಂದಕ್ಕೋ, ನಿಮ್ಮ ಹೆಸರಿಗೋ, ನಿಮ್ಮ ದಾರಿಗೋ, ಸ್ಥಾನಕ್ಕೋ ಈ ಒಂದು 16-18 ದಿನ ಅತಿ ಮುಖ್ಯವಾಗಿ ಕುಜನ ಭಾವ ಪ್ಲಸ್ ಈ 5 ತಿಂಗಳು ಒತ್ತಡವೇ. ಏನೇನೋ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಇನ್ನೊಂದ್ರಲ್ಲಿ ಹೋಗ್ತೀನಿ, ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ಶನಿ ಸಾರಕ್ಕೆ ಬಂದಾಗ ಅದು ಬೇರೆ, ವಿಪರೀತ ರಾಜಯೋಗ ಅಂತ ಹೇಳ್ತೇವೆ. ಅದು ಬೇರೆ. ಅಲ್ಲಿಯವರೆಗೂ ಹೆಚ್ಚು ಕಡಿಮೆ 10ನೇ ತಾರೀಕು ಅಕ್ಟೋಬರ್ ವರೆಗೂ ಕಣ್ಣಾಗಿರಿ, ದುಡುಕ್ಬೇಡಿ. ಕರೆಕ್ಟಾಗಿ ನೋಡಿ. ನಿಮ್ಗೆ ಇನ್ನೊಂದು ತಮಾಷೆ ಹೇಳ್ತಾನೆ. ಮೇಷರಾಶಿಗೆ ನವೆಂಬರ್ 1-2ಕ್ಕೆ ಗುರು ನಿಮಗೆ ಸಿಂಹಸ್ಥ ಗುರು ಬರ್ತಾನೆ. ಇಂದ್ರ ಸ್ಥಾನ, ಇಂದ್ರ ಪದವಿ ಅಂತ ಹೇಳ್ತೇವೆ. ಅಂತ ಸ್ಥಾನ ಗತ್ತು ಪದವಿ ಪ್ರತಿಷ್ಠೆಗೆ ಏನಾದ್ರೂ ಮೇಷ ಲಗ್ನದವ್ರು ಪ್ರಯತ್ನ ಮಾಡ್ತಿದ್ರಿ, ಕೈಯಲ್ಲಿ ಬರುತ್ತೆ. ಸೊ ಡೋಂಟ್ ರಶ್. ಡಬಲ್ ಇನ್ಕಮ್ ಅಂತ ಹೋಗ್ಬೇಡಿ. ಕೆಲಸ ಮಾಡ್ಕೊಂಡು ಓದ್ಕೊಂಡು ಕೆಲಸ ಮಾಡ್ತಾನೆ. ತುಂಬಾ ಸ್ಟ್ರೆಸ್ ಹೇಳ್ಕೋಬೇಡಿ. ದೇಹದ ಮೇಲೆ ಪ್ರೆಷರ್ ಬಿದ್ದ್ಬಿಡುತ್ತೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಬಂದ್ಬಿಡುತ್ತೆ. ನರ್ವಸ್ ಪ್ರಾಬ್ಲಮ್ ಸ್ವಲ್ಪ ಆಗುತ್ತೆ. ಮಂಡಿ ನೋವು, ಪಾದಗಳಲ್ಲಿ ನೋವು, ಕ್ರಾಂಪಿಂಗ್ ಸಮಸ್ಯೆ ಆಗ್ತಕ್ಕಂಥದ್ದು, ಕಣ್ಣಿಗೆ ಸಮಸ್ಯೆ ಆಗ್ತಕ್ಕಂಥದ್ದು, ಕೂದಲಿಗೆ ಸಮಸ್ಯೆ ಆಗ್ತಕ್ಕಂಥದ್ದು, ಸ್ಕಿನ್ಗೆ ಸಮಸ್ಯೆ ಆಗ್ತಕ್ಕಂಥದ್ದು, ವಾಗ್ದೋಷ ಆಗ್ತಕ್ಕಂಥದ್ದು, ಜಗಳಗಳಾಗ್ತಕ್ಕಂಥದ್ದು, ಕಲಹಗಳಾಗ್ತಕ್ಕಂಥದ್ದು. ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ನಿಮ್ಮ ಆಸೆಯನ್ನು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮ್ಯೂಚುವಲ್ ಫಂಡ್ ಅಲ್ಲಿ ಹೋಗ್ತೀನಿ, ಶನಿ ಬುಧನ್ ಸಾರ ಮ್ಯೂಚುವಲ್ ಫಂಡ್ ಕತೆ ಗೋವಿಂದ. ಸುಮ್ಮನೆ ಮಾಡಕ್ ಹೋಗ್ಬೇಡಿ. ಅವನ್ ಬೊಗಳೆ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಸ್ಕ್ಯಾಂಡಲ್ಸ್ ಅಂತ ತೆಗೆದು ಹುಡುಕಿ ಗೂಗಲ್ ಅಲ್ಲಿ, ಇವತ್ತು ಚಾಟ್ GPT ನಲ್ಲಿ ಇದೇ ಮ್ಯೂಚುವಲ್ ಫಂಡ್ ಹೆಸರಿನಲ್ಲಿ ದುಡ್ಡು ತಗೊಂಡು ಎಷ್ಟು 1000 ಕೋಟಿ ಹೋಗಿದೆ ನೋಡಿ. ಇವತ್ತು ಅದೇ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಏನಾಗಿದೆ ಗೊತ್ತಿದೆಯಾ? ಅದ್ರ ಹೆಸರೇನು ಗೊತ್ತಿದೆಯಾ? ಇವತ್ತು ಆಕ್ಸಿಸ್ ಬ್ಯಾಂಕ್ ಯೂನಿಟ್ ಅಲ್ಲಿ 1 ರೂಪಾಯಿ ಸೇರಿಸಿ ನಿಮಗೆ ಇಷ್ಟು ರಿಟರ್ನ್ಸ್ ಕೊಡ್ತೀವಿ ಅಂತೆಲ್ಲ ಹೇಳದಂತವರು. ದಯಮಾಡಿ ಅಂತ ಕೆಲಸಗಳಿಗೆ ಹೋಗಬೇಡಿ. ದಿಢೀರ್ ದುಡ್ಡು, ದಿಢೀರ್ ಲಾಭ, ದಿಢೀರ್ ಓಡೋದು, ದಿಢೀರ್ ಸ್ಟ್ರೆಸ್ ತಗೊಳ್ಳೋದು ಮೇಷರಾಶಿ ಮಾಡಲಿಕ್ಕೆ ಹೋಗಬೇಡಿ. 3ನೇ ಮನೆಯವನು, 6ನೇ ಮನೆಯವನು, 12ನೇ ಮನೆಯಲ್ಲಿ ಇದ್ದಾನೆ. ಅದೊಂಥರ ತಳದಳ ಕಾಯಿರಿ. ನಾನು ಹೇಳಿದ್ದೆ, ಜೀವನದಲ್ಲಿ ಗೆಲ್ಬೇಕು ಅಂದ್ರೆ 5 ಜನ ನಿಮ್ ಪಕ್ಕದಲ್ಲಿ ಇರಬೇಕು ಅಂತಕ್ಕಂಥದ್ದು. ನಿಮ್ಮ ಪಕ್ಕದಲ್ಲಿ ಇರಬೇಕು ಅಂತ. ಒಂದೊಳ್ಳೆ ಲಾಯರು, ಒಂದೊಳ್ಳೆ ಮನಿ ಮ್ಯಾನೇಜ್ಮೆಂಟ್ ಅಡ್ವೈಸರ್, ಒಂದೊಳ್ಳೆ ಚಾರ್ಟರ್ಡ್ ಅಕೌಂಟೆಂಟ್, ಒಂದೊಳ್ಳೆ ಇನ್ವೆಸ್ಟ್ಮೆಂಟ್ ಅಡ್ವೈಸರ್. ಕೇಳದೆ ಮಾಡಬೇಡಿ. ಏನು ಮಾಡ್ಲಿಕ್ಕೆ ಹೋದ್ರು ಕೂಡ ಶನಿ ತುಂಬಾ ಪ್ಲಾನಿಂಗು, ತುಂಬಾ ಡಿಸೈನಿಂಗು. ನನಗ್ ಗೊತ್ತು, ನಾನು ಮಾಡಿಸ್ತೇನೆ, ನನಗೆ ಇದ್ದು ಅನ್ನತಕ್ಕಂಥದ್ದು. ಹೌದು, ವಿಪರೀತ ರಾಜಯೋಗವೇ. ಬಟ್ ಗುರು ಸಾಥ್ ಕೊಡ್ತಿಲ್ವಲ್ಲ ಸ್ವಾಮಿ. ಗುರು ಬದಲಾವಣೆ ಆಗ್ಬೇಕು. ಜೂನ್ 2ನೇ ತಾರೀಕಿಗೆ ಬರ್ತಾನೆ ಪುನರ್ವಸು ನಕ್ಷತ್ರದಲ್ಲಿ. ಗುರುಗೂ ಬುಧನಿಗೂ ಆಗೋಲ್ಲ, ನೆನ್ಪಿಟ್ಕೊಳ್ಳಿ. ಇವನು ಅಸಡ್ಡಾಳ ಪುತ್ರ, ಅವನ ಮಗು ಅಲ್ಲ, ಬೃಹಸ್ಪತಿಯ ಮಗನೇ. ಆದ್ರೆ ಬೃಹಸ್ಪತಿ ತಂದೆ ಅಲ್ಲ, ಬೃಹಸ್ಪತಿಯ ಪತ್ನಿ ತಾರಾಳ ಪುತ್ರ. ಆದರೆ ತಂದೆ ಬೇರೆ. ಬಟ್ ಇವತ್ತಿನ ಕಾನೂನು ಏನ್ ಹೇಳುತ್ತೆ? ಯಾರ ಮಗು ಹೊಟ್ಟೆಲ್ ಬಿದ್ದಿದ್ರು ಕೂಡ ನೀನಪ್ಪ ಆಗಿದೆಯಲ್ವಾ, ಆ ಮಗುಗ್ ನೀನಪ್ಪ ಅಂತ ಹೇಳುತ್ತೆ.
ಆವಾಗ ಹೆಂಗಿರುತ್ತೆ ಯೋಚನೆ ಮಾಡಿ ನೋಡಿ, ಹೇಳಲಾರ ಇರಲಾರ. ಸೊ ಗುರು ಉಚ್ಚಂಗತ ಆದ್ರೂ ಕೂಡ, ಉಚ್ಚಂಗತೆಯಿಂದ ಬುಧನನ್ನ ನೋಡಿದ್ರು ಕೂಡ ಅಲ್ಲೊಂದು ತಳಮಳ ಇರುತ್ತೆ, ಇನ್ನೊಂದಷ್ಟು ಶಾರ್ಟ್ ಕಟ್ ಮಾಡ್ಲಿಕ್ಕೆ ಹೋಗ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಯಾವುದೇ ಒಂದು ದಿಢೀರ್ ಲಾಭ ಇನ್ನೊಂದಂತ ಹೋಗ್ಬೇಡಿ. ಒಡ ಹುಟ್ಟಿದವ್ರ ಕಡೆ ಗಮನ ಕೊಡಿ. ಮುಖ್ಯವಾಗಿ ಕಿರು ಸೋದರಿ ಇದ್ರೆ, ಅಕ್ಕ ಇದ್ರೆ, ತಂಗಿ ಇದ್ರೆ ಮೇಷರಾಶಿಯವ್ರು ಸ್ವಲ್ಪ ನೋಡ್ಕೊಳ್ಳಿ, ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ಆಯ್ತು. ಒಂದು ಪುಟ್ಟ ಪರಿಹಾರ ಹೇಳ್ಕೊಡ್ತಾನೆ. ಶನಿ ಬುಧನ ಸಾರ ಇರೋದ್ರಿಂದ ಮಂಗಳಮುಖಿಯರನ್ನ ಹುಡ್ಕೊಂಡು ಹೋಗಿ. ಯಾಕಂದ್ರೆ ಶನಿಯನ್ನ ಮುಖ್ಯವಾಗಿ ನಪುಂಸಕ ಗ್ರಹ ಅಂತ ಹೇಳ್ತವೆ. ಅದಕ್ಕೆ ಧೈರ್ಯ ಇಲ್ಲ. ಶನಿ ಸಾರದಲ್ಲಿರೋ ನೀವು ಗಮನಿಸಿ ನೋಡಿ, ನುಗ್ಗಲ್ಲ, ನೋಡೋಕ್ ಮಾತ್ರ ಕಟಾರಿ ಕಟ್ಟಪ್ಪ ಅಂತಿರ್ತಾರೆ, ಯಾವಾಗ್ಲೂ ಒಂದು ಸಿಡಿಲ್ ಬಡ್ದಾಗ ಬಡಿತಾರೆ, ಮಾತಾಡ್ತಾರೆ. ನುಗ್ಗುರು ಅಂತ ಹೇಳಿದಾಗ ಸ್ವಲ್ಪ ಭಯ ಪಡೋದೆ, ತೋರ್ಸ್ಕೊಳ್ಳಲ್ಲ, ಒಳಗಡೆ ಅಂಜು ಬುರುಕುತನ ಇದ್ದೇ ಇರುತ್ತೆ. ಶನಿಯ ಸಾರ ಈ ಪುಷ್ಯ ನಕ್ಷತ್ರ ಅವ್ರನ್ನ ನೋಡಿ ನೀವು, ಹೀರೋ ಕಟೌಟೆ. ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ದೆನ್ ಬುಧನ್ ನಕ್ಷತ್ರ, ಆಶ್ಲೇಷ. ಡಿಸಿಷನ್ ಅಲ್ಲಿ ಗಲಗಲ 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 ಅಂತ ಆಡಿಸ್ಬಿಡುತ್ತೆ. ಅಣ್ಣಾಮಲೈ ಆಶ್ಲೇಷ ನಕ್ಷತ್ರವೇ ನೋಡಿ. ತಮಾಷೆ, ರಾಜಕೀಯಕ್ಕೆ ಬರಬೇಕಾದ್ರೆ ನಾನು ಹೇಳ್ತಾ ಇದ್ದೆ, ಮಿಥುನ, ಕಟಕ, ಸಿಂಹ, ವೃಷಭ, ಕನ್ಯಾ ಈ 5 ರಾಶಿಗಳಿಗೆ ಜಾಸ್ತಿ ಇರುತ್ತೆ ಇನ್ಫ್ಲುಯೆನ್ಸ್, ಪದವಿ, ಪ್ರತಿಷ್ಠೆ, ಇನ್ನೊಂದು ಅಂತ ನೋಡಿ. ಆ ಬುಧನ ನಕ್ಷತ್ರಕ್ಕೆ ಗುರುಬಲ ಇಲ್ಲ. ಅವರು ಇದ್ದಾಗ, ಎಲೆಕ್ಷನ್ ನಿಂತಾಗ ತಮಾಷೆ ನೋಡಿ, ಬಂದಂತ ವೋಟ್ ಪರ್ಸೆಂಟೇಜ್ ನೋಡಿ, ಹೆಚ್ಚು ಕಡಿಮೆ 8ರಿಂದ 10% ವೋಟ್ ಪರ್ಸೆಂಟೇಜ್ ಬಂದಿದೆ. ಅಣ್ಣಾಮಲೈ ಬಿಜೆಪಿಯ ಪ್ರೆಸಿಡೆಂಟ್ ಆಗಿದ್ದಾಗ ಹಾಗೂ MP ಸೀಟ್ ಗೆದ್ದ ನಿಂತಾಗ್ಲೂ ಕೂಡ ಸೋತಿದ್ ಬೇರೆ ಪ್ರಶ್ನೆ. ವೋಟ್ ಶೇರ್ ನೋಡಿ, ದಟ್ ಈಸ್ ಎ ಪೊಲಿಟಿಕಲ್ ಮಿಸ್ಟೇಕ್. ಬ್ಲೈಂಡ್ ಅಲ್ಲ. ಆಶ್ಲೇಷ ಗುರುಬಲ ಇಲ್ಲ. ಕಡಗರಾಶಿಯ ಬುಧನ ನಕ್ಷತ್ರ, ಗುರುಗೂ ಬುಧನಿಗೂ ಆಗೋದಿಲ್ಲ. ಮಾತು ಜಾರ್ ಬಿಡ್ತಾನೆ ಮನುಷ್ಯ, ನೇರ ದಲ್ 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 ಅಂತ. ಆ ಕುಜನ ಪ್ರಾಬಲ್ಯ ಬೇರೆ. ಮೇಷಲಗ್ನ ಜಗ್ ಅಂದ್ಬಿಟ್ಟಿದೆ, ತೆಗೆದು ಪಕ್ಕಕ್ಕೆ ಇಟ್ಬಿಟ್ರೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂತ ಹೇಳ್ಬಿಟ್ರು. ಬಂದಿರೋ ವೋಟ್ ಶೇರ್ ಗೊತ್ತಿದೆಯಾ? ಗೆದ್ದಿರೋ ಸೀಟ್ ಗೊತ್ತಿದೆಯಾ? ಒಂದೇ ಸೀಟು 2.2%. 2% ಬಂದಿರೋದು. ಎಲ್ಲಿಯ 10%, ಎಲ್ಲಿಯ 2%. ಅಣ್ಣಾಮಲೈ ಅವರನ್ನೇ ಅಷ್ಟು ಗ್ರೌಂಡ್ ವರ್ಕು ಒಂದೊಂದು ಇದಕ್ಕೂ ಹೋಗಿರೋ ಸೇನಾಪತಿ. ಅದು ಸೇನಾಪತಿ ಲಗ್ನ. ನಮ್ DKಶಿ ಅವರು ಕೂಡ ಸೇನಾಪತಿ ಲಗ್ನ, ನೀವು ನಂಬಲ್ಲ. ಒಂದೊಂದು ಇದು ಗೊತ್ತಿದೆ ಅವರಿಗೆ. ನಿಂತಿದ್ದು ಅವರೇ, ಮಂಚೂಣಿ ಅಧ್ಯಕ್ಷರಾಗಿ ಕೂಡ ನಿಂತಿದ್ದು ಅವರೇ. ನೋಡಿ, ರಾಜ್ಯಭಾರಕ್ಕೆ ಗುರು ಬಲ ಬೇಕು ಅಂತ ಹೇಳ್ತಾರೆ, ಅಧಿಕಾರಕ್ಕೆ ಗುರು ಚೆನ್ನಾಗಿರ್ಬೇಕು. ಅಣ್ಣಾಮಲೈದ ಹಾಗೆ ಮಾತಾಡಿದ್ರು ನೋಡಿದ್ರೆ ಎಲೆಕ್ಷನ್ಗೆ ನಿಲ್ಲಲ್ಲ, ಅಲ್ಲಿ ಕೊಡಲ್ಲ ಅಂದಿರ್ತಾರೆ. ಇದೇ ನಡೆದಿರೋದು. ಬೇರೆ ಲೆಕ್ಕಾಚಾರಗಳು ಇನ್ನೊಂದು ಅಂತ ಆ ವೇವ್ ಗಮನಿಸ್ಲೇ ಇಲ್ಲ. ಅಣ್ಣಾಮಲೈ ಅವರು ಅದನ್ನ ಹೇಳಿದ್ದಾರೆ. ಆಶ್ಲೇಷ ನಕ್ಷತ್ರ ನೋಡಿ, ಮೊದಲೇ ಹೇಳಿದ್ದಾರೆ, ಕನ್ಫರ್ಮ್ 2026 ಅಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬರಲ್ಲ, ಹಂಗ್ ಅಸೆಂಬ್ಲಿ ಬರುತ್ತೆ, ಹಿಂಗೆ ಹಂಗೆ 5 ಸೀಟ್ 10 ಸೀಟು. ಈ ಬಾರಿ ಟಗ್ ಆಫ್ ದಿ ವಾರ್ ಇರುತ್ತೆ, ನಮ್ಮ ಪಾರ್ಟಿ ಒಂದು ಒಳ್ಳೆ ಪ್ಲೇ ರೋಲ್ ಮಾಡುತ್ತೆ ಅಂತ. ಅದನ್ನ ತಗೊಳ್ಳೇ ಇಲ್ಲ. ಯಾಕಂದ್ರೆ ಬುಧನ ಸಾರ, ಬುಧನಿಗೂ ಕುಜನಿಗೂ ಆಗೋಲ್ಲ. ಅಲ್ಲಿ ನಿಂತಿರೋರು ಯಾರು, ಬಂದಿರೋರು ಯಾರು, ಜರುಗಿಸ್ಬಿಟ್ರು. ಊರೂರು ಸುತ್ತಿದಂತ ವ್ಯಕ್ತಿ ಸೇನಾಪತಿಗೆ ಗೊತ್ತಿಲ್ವಾ? ಅದಕ್ಕೆ ಹೇಳೋದು ಅಮಾತ್ಯಕಾರಕ ಅಂತೀವಿ. ಜಾತಕದಲ್ಲಿ ನೋಡ್ಬೇಕಾದ್ರೆ ಆತ್ಮಕಾರಕ, ಅಮಾತ್ಯಕಾರಕ ಇದೆಲ್ಲವನ್ನ ಅಬ್ಸರ್ವ್ ಮಾಡ್ಬೇಕು ಅಂತ ಹೇಳ್ತೇವೆ. ಯಾರು ಅಬ್ಸರ್ವ್ ಮಾಡಿಲ್ಲ. ಇವತ್ತು ನೋಡಿ, ವಿಜಯ್ ದಳಪತಿ ತನ್ನನ್ನ ಏನ್ ಈ ವಿಪರೀತ ರಾಜಯೋಗ ಇದೆ ಮುಂದಕ್ಕೆ ಹೋಗುವಂತ ಹೇಳಿದಂತ ಗುರುವಿಗೆ ಅಲ್ಲೊಂದು ಬಹುದೊಡ್ಡ ಸಚಿವ ಸ್ಥಾನ ಮಟ್ಟದ ಸ್ಥಾನವನ್ನ ತನ್ನ ಗುರಿಗೆ ಕೊಟ್ಟಿದ್ದಾರೆ, ಬಹುದೊಡ್ಡ ಜ್ಯೋತಿಷ್ಯರಿಗೆ. ನಂಬ್ತೀರಾ? ಹೋಗಿ ನೋಡಿ, ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಅದಿದೆ, ಹುಡುಕ್ ನೋಡಿ. has been political advisor, ಪರ್ಸನಲ್ CMಗೆ ಪೊಲಿಟಿಕಲ್ ಅಡ್ವೈಸರ್ ಸ್ಥಾನಮಾನ, ಒಂದು ಸಚಿವ ಸ್ಥಾನಮಾನದ ತರ ಯೋಚನೆ ಮಾಡಿ ನೋಡಿ. ಆ ರಾಜಗುರುವಿಗೆ ಆ ಸ್ಥಾನ. ರಾಧಾನ್ ಪಂಡಿತ್ ಅವ್ರ ಹೆಸರು, ಸಿಂಗಾಪುರಲ್ಲಿ ಇರ್ತಾರೆ. ಅವ್ರ 5 ವರ್ಷದಿಂದ ಹೇಳ್ಕೊಂಡು ಬಂದಿದ್ದಾರೆ. 2 ವರ್ಷದ ಹಿಂದ್ಗಡೆ ಪ್ರತಿಯೊಂದು ಇಟ್ಸ್ ಆಲ್ಮೋಸ್ಟ್ 80% ವಾಟ್ ಎವರ್ ಪೊಲಿಟಿಕಲ್ ಅವ್ರು ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ಸ್ ಇದೆಯಲ್ಲ, ಅದ್ಭುತವಾಗಿ ವರ್ಕ್ ಆಗಿದೆ. ಗಮನಿಸಿ ನೋಡಿ. ಸಾಮಾನ್ಯವಾಗಿ ಪೊಲಿಟಿಷಿಯನ್ಸ್ ಫುಲ್ ಆಗಿ ಜಾತಕಗಳನ್ನ ಕೊಡಲ್ಲ, ಹೇಳಲ್ಲ. ಅದು ಅಂತರಂಗದ ಗುರುಗಳಿಗೆ ಮಾತ್ರ ಗೊತ್ತಾಗ್ತಕ್ಕಂಥದ್ದು. ನೋಡಿ, ಆ ಗುರುವಿಗೆ ಸಲ್ಲಬೇಕಾದಂಥದ್ದು ಅಲ್ಲಿ ಸಲ್ಲಿ ಬಿಟ್ಟಿದೆ.
ಎಲ್ಲಿದೆ? ಅಣ್ಣಾಮಲೈಗೆ ಎಲ್ಲಿ ಸಿಕ್ತು? ಇವತ್ತು BJPಗೆ ಎಲ್ಲಿ ಬಂದು ನಿಂತಿದೆ? ಅದಕ್ಕೆ ನೋಡಿ, ಸನಾತನ ಧರ್ಮ ಅಳಿಸಬೇಕು ಅಂತ ನಾವು ಇಷ್ಟು ಸೋತಿದ್ರು, ಅವನ್ ಮಣ್ಣು ಮುಕ್ಕಿದ್ರು, ಅವನಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಆದ್ರೂ ಸುಮ್ಮನೆ ಕೂತಿದ್ದಾರೆ ಮುಖ್ಯಮಂತ್ರಿಗಳು, ಹೊಸ ಮುಖ್ಯಮಂತ್ರಿ. ಇನ್ನೇನ್ ಮಾತಾಡ್ತಾರೆ? ಪುಸಿ ನಕ್ಷತ್ರ ಮಾತಾಡಲ್ಲ, ಆಶ್ಲೇಷ ಮಾತಾಡ್ದಿರಲ್ಲ, ಬಡಬಡ ಹಂಗೆ ಮಾತಾಡ್ಬಿಡ್ತಾರೆ. ಬುಧ ನಕ್ಷತ್ರ, ಶನಿ ಇವಾಗ ಅದೇ ಮಾಡೋದು. ಮೇಷ ರಾಶಿಗೆ ಏನಾದ್ರೂ ಮಾತಾಡಿ ಇನ್ನೊಂದಾಗುತ್ತೆ, ಎಚ್ಚರಿಕೆ. ಸೊ ನಾನು ಮಾತಾಡಕ್ ಹೋಗಲ್ಲ, ಎಲ್ಲೂ ಮಾತಾಡಕ್ ಹೋಗೋದಿಲ್ಲ ಟಿಲ್ ನವೆಂಬರ್ 1st ವೀಕ್. ಅಷ್ಟರಲ್ಲಿ ಶನಿ ವಕ್ರ ಆಗ್ಬಿಟ್ಟಿರ್ತಾನೆ. ತಮಾಷೆ ಏನ್ ಗೊತ್ತಾ? ವಕ್ರಗತಿಯಲ್ಲಿ ಉತ್ತರ ಭಾದ್ರಕ್ಕೆ ಹೋಗೋಕೆ ರೆಡಿ ಆಗ್ಬಿಟ್ಟಿರ್ತಾನೆ. ಸೊ ಹಿ ಈಸ್ ನಲ್ಲಿಫೈಡ್. ಆಗ ನಿಮ್ಮ ಬಲ. ಕೀಪ್ ಕ್ವಾಯ್ಟ್. ಖಂಡಿತ ಹೇಳ್ತಾನೆ. ಮುಖ್ಯವಾಗಿ ಪೊಲಿಟಿಕಲ್, ಗೌರ್ಮೆಂಟು, ಇಂಥ ಒಂದು ಪ್ರಾಜೆಕ್ಟ್ಗಳು ಇದರಲ್ಲಿ ಇರತಕ್ಕಂಥವ್ರು ಈ 5 ತಿಂಗಳು, ಈ ಮೇ 17 ಅಂತ ಏನು ಹೇಳಿದಾನೆ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 10. ಸೊ ಈ ಒಂದು 120 ಪ್ಲಸ್ ಇನ್ನೊಂದು 20 ದಿನ, ಒಂದು 140 ದಿನ ಸುಮ್ಮನಿರಿ. ಆ ಗುರುವಿನ ಬದಲಾವಣೆ. ಸಿಂಹಸ್ಥ ಗುರು ಅಂದ್ರೆ ಪಟ್ಟ ಕೊಡ್ಲೇಬೇಕು ರೀ. ನೀವು ಪರಿಶ್ರಮ ಹಾಕಿತ್ತು, ನಿಮ್ಗೊಂದು ಗೌರವ, ಹೆಸರು, ಕೀರ್ತಿ ಬರಲೇಬೇಕು ರೀ. ಅಂಥದ್ದೊಂದು ದಾರಿ ಆಗುತ್ತೆ. ಯೋಚಿಸ್ಬೇಡಿ. ಆದಷ್ಟು ಮಂಗಳಮುಖಿಯರಿಗೆ, ನಪುಂಸಕ ಗ್ರಹ ಅನ್ನಲ್ಲ, ಬುಧ ಕೂಡ ನಪುಂಸಕನೇ. ಧೈರ್ಯ ಮಾಡಲ್ಲ, ನುಗ್ಗಲ್ಲ. ಹಿಟ್ ಅಂಡ್ ರನ್ನು ಒಳಗ್ಬಿಡ್ತಾರೆ, ಜಾರ್ಕೋಬಿಡ್ತಾರೆ, ಒಂಥರ ಗಾಬರಿ ಬಿದ್ದ್ಬಿಡ್ತಾರೆ. ಜಗಳಕ್ಕೆ ಬರೋಲ್ಲ ಅವ್ರಿಗೆ. ಹೇಳ್ತಾರೆ ಮಾತಲ್ಲಿ, ಹೊಡೆದಾಟ ಬಡದಾಟ ಖಂಡಿತ ಬುಧನ್ ತತ್ವದವ್ರು ಮಾಡಲ್ಲ. ಬುದ್ಧಿವಂತರು, ಇಂಟೆಲಿಜೆನ್ಸ್ ರಾಶಿ ಅಂತೀವಿ ಬುಧನನ್ನ. ತುಂಬಾ ಇಂಟೆಲಿಜೆಂಟ್ ಇರೋನು ಪೆನ್ ಇಟ್ಕೋಬೇಕು, ಗನ್ ಇಟ್ಕೊಳ್ಳೋದಲ್ಲ. ಸೊ ಮಂಗಳಮುಖಿಯರೇ, ಇಲ್ಲ 16 ವಯಸ್ಸಿನ ಒಳಗಿನ ಕುಮಾರಿ ಪೂಜೆ, ಒಂದು 10 ವರ್ಷದ ಒಳಗಿನ ಮಕ್ಕಳಿಗೆ, ಸ್ತ್ರೀಯರಿಗೆ ಕೌಮಾರಿ ಪೂಜಾ. ಅಂಥವ್ರಿಗೆ ಏನಾದ್ರೂ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಓದ್ತಿರ್ತಾರೆ, ಹೋಗ್ಬಿಟ್ಟು ಒಂದು ಸಿಹಿಯೋ, ಹಣ್ಣು, ವಸ್ತ್ರವೋ, ಅಲಂಕಾರಿಕ ವಸ್ತುಗಳು, ಇಲ್ಲ 12 ದಾಟಿ ಒಂದು 18 ಒಳಗಿನ ಕಾಲೇಜ್ ಓದ್ತಿರೋ ನಮ್ಮ ಮಕ್ಕಳಾದ್ರೂ ಸರಿ, 8ನೇ ಕ್ಲಾಸ್, 9ನೇ ಕ್ಲಾಸ್, 10ನೇ ಕ್ಲಾಸ್ ಓದ್ತಿರೋ ಹೆಣ್ಣು ಮಕ್ಕಳಿಗಾದ್ರೂ ಸರಿ, ಹೋಗ್ಬಿಟ್ಟು ಅಲಂಕಾರಿಕ ವಸ್ತು ಇನ್ನೊಂದು ಕೊಡ್ತಕ್ಕಂಥದ್ದು ಮಾಡಿ. ತುಂಬಾ ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ. ವಿಷ್ಣು ಸಹಸ್ರನಾಮ ಸೂಪರ್, ವೆಂಕಟೇಶ ದರ್ಶನ, ಚಿಕ್ಕ ತಿರುಪತಿ ದರ್ಶನ, ದೊಡ್ಡ ತಿರುಪತಿ ದರ್ಶನ, ಮುತ್ತತ್ತಿ ಹನುಮ ದರ್ಶನ. ಶನಿ 12ನೇ ಮನೆ ಗುರುಸ್ಥಾಯಿಯಲ್ಲಿದೆ. ಗುರು ಕಾರ್ಯ ಮಾಡಿದಂತ ಆ ಒಂದು ಉತ್ತರದಲ್ಲಿ ಶನಿ ಕುಳಿತಿದ್ದಾನೆ. ಮೀನರಾಶಿ ಯಾವುದು? ಉತ್ತರ. ಸೊ ಉತ್ತರಾಭಿಮುಖವಾಗಿರ್ತಕ್ಕಂಥ ಹನುಮಂತ ಕ್ಷೇತ್ರಗಳು ಇದಾವೆ. ಇಲ್ಲಿದೆ ನನ್ನ ಆಫೀಸ್ ಹತ್ತಿರದಿಂದ ನನ್ನ ಗಂಗಮ್ಮ ಕ್ಷೇತ್ರಕ್ಕೆ ಬರ್ತಿರ್ತೀರಲ್ವಾ, ಅಲ್ಲಿದೆ ಉತ್ತರಾಭಿಮುಖ ಹನುಮಂತ. ಕಾರ್ಯಸಿದ್ಧಿ ಅದು. ಅಂತ ಕ್ಷೇತ್ರಗಳಿಗೆ ಹೋಗಿ ಹುಡುಕೊಂಡು, ಅಯ್ಯೋ ಉತ್ತರಾಭಿಮುಖ ನಾವ್ ಇಲ್ಲಿಗೆ ಬರೋಕ್ಕಾಗಲ್ಲ ಗುರುಗಳೇ, ಪರವಾಗಿಲ್ಲ, ನಿಮ್ಮ ಮನೆ ಹತ್ರನೇ ಇರುವ ಹನುಮರಿಗೆ ಹೋಗಿ ದರ್ಶನ ಮಾಡಿ. ಹನುಮರು ನೋಡಿ, ಹನುಮರಿಗೆ ಮೀರಿದ ಮಾತಿಲ್ಲ. ಹನುಮರ ಮಾತು ಎಲ್ಲೇ ಮೀರೋಲ್ಲ. ಎಷ್ಟಾದರೂ ಉತ್ತರಾಭಾದ್ರ ನಕ್ಷತ್ರ ಅಲ್ವಾ, ಪುಣ್ಯಾತ್ಮ ಇಟ್ಕೋಬೇಕು ಹಿಂದಿನ ನಕ್ಷತ್ರವನ್ನ ಅಂತ ಹೇಳ್ತಾರೆ. ಅಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಗುರುವಾರದ ಈ ಒಂದು ತ್ರಯೋದಶಿ ವಿಶೇಷವಾಗಿ ಬಂದಿರತಕ್ಕಂಥ ಒಂದು ದಿನ. ಮೇಷರಾಶಿ, ಚಂದ್ರ 12ನೇ ಮನೆ, ಅದರಲ್ಲೂ ರೇವತಿ ನಕ್ಷತ್ರ ಗಲಿಬಿಲಿಯೇ. ಡೆಸಿಷನ್ ಇವತ್ತೇನು ಧುಮುಕ್ಬೇಡಿ. ಬುಧನ್ ಸಾರ ಅಲ್ವಾ, ಬುಧನು ನಿಮ್ಮ ಮನೇಲೇ ಇದ್ದಾನೆ. ಇದನ್ನ ಮಾಡೋಣ, ಅದನ್ನ ಮಾಡೋಣ. ಬೆಳಿಗ್ಗೆ ತಿಂಡಿ ಮಾಡಕ್ ಹೋದಾಗ್ಲೇ ದೋಸೆ ಮಾಡೋಣ, ಇಡ್ಲಿ ಮಾಡೋಣ, ಅಪ್ಪ ಮಾಡೋಣ, ಉಪ್ಪಿಟ್ಟು ಮಾಡೋಣ, ಚಿತ್ರಾನ್ನ ಮಾಡೋಣ, ಇಂಥದ್ದಾಗುತ್ತೆ. ಹೆಂಗೂ ಬಿಸಿಲು, ರಣ ಬಿಸಿಲು, ಲೈಟಾಗಿ ಒಂದು ಅನ್ನ ಮೊಸರು, ಅನ್ನ ಮಜ್ಜಿಗೆ ಅನ್ನ ಅಂತ ಮಾಡ್ಬಿಡಿ ಅಷ್ಟೇ. ಸಿಂಪಲ್ ತಿಂಡಿ, ಇನ್ಸ್ಟೆಂಟ್ ತಿಂಡಿ. ಇನ್ಸ್ಟೆಂಟ್ ಸಕ್ಸಸ್ಗೆ ಹೋಗಬೇಡಿ, ಇನ್ಸ್ಟೆಂಟ್ ಇನ್ವೆಸ್ಟ್ಮೆಂಟ್ಗೆ ಹೋಗಬೇಡಿ. ಇಂಜಿನಿಯರ್ಸ್ಗೆ ಚೆನ್ನಾಗಿದೆ. ಒತ್ತಡವಿದ್ದರೂ ಇಂಜಿನಿಯರಿಂಗ್ ವಿಭಾಗದ ಯಾವುದೇ ಇಂಜಿನಿಯರಿಂಗ್ ಮಾರ್ಗದರ್ಶಕ ಕೆಲಸದಲ್ಲಿರೋರಿಗೆ ಒಳ್ಳೇದಿದೆ. ಇನ್ನು ವೃಷಭ ರಾಶಿಗೆ ಬುಧ 12ನೇ ಮನೇಲಿ ಮಲಗಿದ್ದಾನೆ, ಚಂದ್ರ ಚೆನ್ನಾಗಿದ್ದಾನೆ, ಬುಧ ಮಲಗಿದ್ದಾನೆ. ಸೊ ತಲೆ ಚೆನ್ನಾಗಿದೆ, ಗಟ್ಟಿ ಇದೆ ಅಂತ ಬಂಡೆ ಚಚ್ಕೊಳಕ್ ಹೋಗ್ಬೇಡಿ. ಈ ರೋಜು ಬಾಗುಂದಿ ನಮ್ ಗುರುಗಳು ನೋಡ್ಬೇಕು, ಎಷ್ಟು ಚೆನ್ನಾಗಿ ಹೇಳ್ತಾರೋ. ಎಲ್ಲಾ ಗುರುಗಳು ಇದ್ದಾರೆ. ಹಿಂದಿ ಗುರುಗಳು ಇದ್ದಾರೆ, ಉರ್ದು ಗುರುಗಳು ಇದ್ದಾರೆ, ಮಲಯಾಳಂ ಗುರುಗಳು ಇದ್ದಾರೆ, ತಮಿಳ್ ಗುರುಗಳು ಇದ್ದಾರೆ,
ತೆಲುಗು ಗುರುಗಳು ಇದ್ದಾರೆ, ಎಲ್ಲಾ ಗುರುಗಳ ಜೊತೆಲೂ ಮಾತಾಡ್ತಿರ್ತೇನೆ. ಅದನ್ನ ತಗೊಬಂದು ನಿಮ್ಗೆ ಹಾಕ್ತಿರ್ತಾನೆ. ಅದರಿಂದ ಕೆಲವ್ರು ಕೇಳಿದುಂಟು, ಗುರುಗಳೇ ನೀವು ತಮಿಳವರ, ನೀವು ತೆಲುಗಿನವರ? ನನ್ನ ಅಪ್ಪಟ ಕನ್ನಡಿಗ, ನನ್ನ ಮಾತೃಭಾಷೆ ಕನ್ನಡಿಗ. ಅದೇ ನನ್ನ ಊರು, ಬದುಕು, ಜೀವನ. ನಾನು ಹುಟ್ಟಿದ ಬೆಂಗಳೂರೇ ಅಪ್ಪ, ನಾನು ಇನ್ನೆಲ್ಲೋ ಅಲ್ಲ. ಆಯ್ತು, ಅನ್ನ ತಲೆ ಕೆಡ್ಸ್ಕೋಬೇಡಿ, ಇರ್ಲಿ. ಈ ರೋಜ್ ಬಾಗುಂದಿ ಎಂಟು ದೊಂಗತನ ಕೇಳಾಡೆಂಟ ಒಕ್ಕಡು ಅಂತ ಹೇಳ್ತಿದ್ರು. ಅಂದ್ರೆ ಈ ದಿನ ಚೆನ್ನಾಗಿದೆ ಅಂದ್ರೆ ಕಳ್ತನಕ್ಕೆ ಹೋದ್ನಂತೆ. ಚೆನ್ನಾಗಿದೆಯಲ್ಲ, ನನ್ನನ್ನು ಯಾರು ಹಿಡಿಲಿಕ್ಕಾಗಲ್ಲ ಅಂತ ಕೆಲಸ ಮಾಡ್ತಿರು. ಋಷಭ ರಾಶಿ ಏನೇನೋ ಮಾಡಕ್ ಹೋಗ್ತೀವಿ, ಇರೋದನ್ನ ಉಳಿಸ್ಕೊಳ್ಳೋದು ನೋಡಿ. ಆಯ್ತಾ, ದಿನ ಚೆನ್ನಾಗಿದೆ ಅಂತ ಪಿಕ್ ಪ್ಯಾಕೆಟ್ಗೆ ಹೋಗೋದು, ಮೋಸ ಮಾಡಕ್ ಹೋಗೋದು. ಹಿಂಗೆ ಈ IAS IPS ಆಫೀಸರ್ಗಳೆಲ್ಲ ಸೇರ್ಕೊಬಿಟ್ಟು ಜಮೀನ್ ತಗೊಂಡಿರೋದು ಇವಾಗ ಹೊರಗಡೆ ಬಂದಿದೆ ನೋಡಿ. ಶಾರ್ಟ್ ಕಟ್, ಶನಿ ಬುಧನ್ ಸಾರ ತಗೋ, ಹಾಕು ಬರೇ. ಸರ್ಕಾರಿ ಮಟ್ಟದ ಕೆಲಸದಲ್ಲಿರೋರಿಗೆ ಗ್ರಹಣ ಆಗುತ್ತೆ. ಈ ಕುಜನ ಕೇತು ಪ್ರಭಾವ ನಾನು ಮೊನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ. ಬರೆ ಎಳೆಯುತ್ತೆ ಅಂತ ನೋಡಿ, ದೊಡ್ಡ ಹಗರಣ ಭೂಮಿಗೆ ಸಂಬಂಧಪಟ್ಟಂಥದ್ದು ಹೊರಗಡೆ ಬಂದಿದೆ. ಈ ತರದ್ದು ಕೆದಕ್ತಾ ಹೋದರೆ ಲಕ್ಷ ಪಟ್ಟು ತೆಗೆಯಬಹುದು ಅಂತ ಇಚ್ಛಾಶಕ್ತಿ ಇದ್ರೆ. ಮಾಡಲ್ಲ. ಆ ಹಗರಣಗಳೆಲ್ಲ ಅವರವರು ಅಲ್ಲಲ್ಲೇ ಎಲ್ಲಾ ಸರ್ಕಾರಗಳಲ್ಲೂ ಇದೆ. ಯಾವ್ದಾದ್ರೂ ಒಂದು ರಿಂಗ್ ರೋಡ್ ಬರುತ್ತೆ, ಒಂದು BDA ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ, KEB ಡೆವಲಪ್ಮೆಂಟ್ ಮಾಡ್ತೀನಿ ಅಂತಾರೆ, KIDB ಡೆವಲಪ್ಮೆಂಟ್ ಮಾಡ್ತಾರೆ ಅಂತಾರೆ, ಹೌಸಿಂಗ್ ಬೋರ್ಡ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, 70% ಆಲ್ರೆಡಿ ಅಲ್ಲಿ ಮಾಡಿಟ್ಕೋ. 90% 10% ನಮಗ್ ಭಿಕ್ಷೆ. ನಮ್ದೇನಾದ್ರೂ ಜಾಗ ಇದ್ರೆ ನಾವು ತಗೊಳಕ್ ಬಂದಂದ್ರೆ ಇದೆ. ಇದು 25,000 ರೂಪಾಯಿ ಅಡಿ. ಏನ್ ಚಿನ್ನದ ರೋಡ್ ಇದು? ಈ ಹಳ್ಳುಗಳು ಈ ಪಕ್ಕದಲ್ಲಿ ನೋಡ್ಬಿಟ್ಟ ಅಂದ್ರೆ ನೀವು ಆನಂದವಾಗಿದೆ. ಚಿನ್ನದ ರೋಡ್ ಮಾಡ್ಬಿಟ್ಟಿದ್ದಾರೆ. ಇದೇನು 25,000 ಅಡಿ, 50,000. ಬೆಂಗಳೂರಲ್ಲಿ 60,000 ರೂಪಾಯಿಗಿದೆ ಪಾಡಿ. ಕೋರಮಂಗಲದಲ್ಲಿ 60,000 ರೂಪಾಯಿ. ಹೈ ಇನ್ಕಮ್ ಗ್ರೂಪ್ ಅಂತೆ. ಈ HSR ಲೇಔಟ್ ಕಡೆ ಎಲ್ಲ ಹೋಗ್ಬಿಟ್ಟ ಅಂದ್ರೆ ಕೇಳ್ದ ಅಂದ್ರೆ ಅಮ್ಮ ರಾಮಚಂದ್ರ ಏನೋ ಮಾಡ್ಬಿಟ್ಟಿದ್ದಾರೆ ಈ ರೋಡಲ್ಲಿ ಅಂತ ನಾನು ನೋಡ್ತಿರ್ತೇನೆ. ಏನಾದ್ರೂ ಹೆಲಿಕಾಪ್ಟರ್ಗಳು ನಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ, ಕರ್ಕೊಂಡ್ ಬರ್ತಾರೆ ಈ ರೋಡಲ್ಲಿ. ಅಲ್ಲಿ ಫ್ರೀ ಮೆಡಿಕಲ್ ಸರ್ವಿಸ್ ಇದೆ ಆ ಏರಿಯಾನಲ್ಲಿ. ಯಾರು ಸಾಮಾನ್ಯರು ಇಲ್ವೇ ಇಲ್ಲ. ಯೋಚನೆ ಮಾಡಿ ನೋಡಿ. ಏನೋಪ್ಪ, ನಿಮ್ಗೆ ಗೊತ್ತಿದೆ. ನಾನು ನಿಮಗೆ ಗೊತ್ತಿಲ್ದಿರೋ ಅಷ್ಟು ನನಗೇನು ಗೊತ್ತಿದೆ? ನಿಮಗೆಲ್ಲ ಗೊತ್ತಿದೆ. ಇನ್ನು ಮಿಥುನ ರಾಶಿ, ಬೋತ್ ವೈಸ್ ವರ್ಸಾ ಇಟ್ ಇಸ್ ಬೋತ್. ಚಂದ್ರ ಬುಧನ್ ಸಾರ, ಬುಧ ಲಾಭದಲ್ಲಿ. ಸೊ ನಿಮ್ಮ ಬುದ್ಧಿಶಕ್ತಿಗೆ, ಆಲೋಚನೆಗೆ ತಕ್ಕಂತ ವೃತ್ತಿ, ಉದ್ಯೋಗ ಬ್ಯೂಟಿಫುಲ್. ಕುಜನ್ ಜೊತೆಲಿ ಇರೋದ್ರಿಂದ ಇಂಜಿನಿಯರಿಂಗ್, ಸರ್ವಿಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಈ ತರದ ವೃತ್ತಿ ಉದ್ಯೋಗ ಬ್ಯೂಟಿಫುಲ್. ಇನ್ನು ಕರ್ಕಾಟಕ ರಾಶಿ, ಚಂದ್ರ ಬುಧನ್ ಸಾರ, ಶತ್ರು ಅವನು. ನಿಮ್ಗೆ ಅಮ್ಮನ ಮರ್ಯಾದೆ ತೆಗ್ದವನು ಅವನು. ಬುಧ ಯಾರೋ ನಿಮ್ಮಪ್ಪ. ಬುಧ ಅಂದ್ರೆ ಒಡುಕು ಮಾತು ನೋಡಿ. ನಾನು ಏನೋ ಮಾತಾಡ್ಬಿಡ್ತೇನೆ, ನನಗೂ ಬುಧ ಅಲ್ಲೇ ಇರೋದು. ದಮಾಲ್ ಡುಮಿಲ್ ಅಂತ ಏನೋ ಮಾತಾಡೋದು, ಅಸಂಬದ್ಧ ಮಾತಾಡೋದು, ಪ್ರಶ್ನೆ ಒಂದು ಉತ್ತರ ಬೇರೆ ಇನ್ನೇನೋ ಮಾತಾಡ್ತಕ್ಕಂಥದ್ದು, ತಡಬಡಾಯಿಸ್ಬಿಡೋದು, ಗಾಬರಿ ಪಟ್ಬಿಡೋದು. ಹಾಗೆ ಬುಧ ಚೆನ್ನಾಗಿದ್ರೆ ಪಾಂಡಿತ್ಯವೂ ಕೂಡ ಅಂತ ಹೇಳ್ತಾರೆ. ಪಂಡಿತರಾಗಿದ್ರೆ ಸಮಥಿಂಗ್, ಆಯುರ್ವೇದ ಪಂಡಿತರು, ಸಾಂಪ್ರದಾಯಿಕ ವಿದ್ಯೆಗಳ ಪಂಡಿತರು, ಮೂಳೆಕಟ್ಟು ತಜ್ಞರು, ಆಯುರ್ವೇದ ತಜ್ಞರು, ಅಭ್ಯಂಗ ತಜ್ಞರು, ಆಯುರ್ವೇದ ತಜ್ಞರು, ಈ ತರದ್ದು ಬ್ಯೂಟಿಫುಲ್ ಡೇ ಕರ್ಕಾಟಕ. ಸಿಂಹ ರಾಶಿ, ಚಂದ್ರ ಬುಧನ್ ಸಾರ. ಬುಧ ವಿಶೇಷವಾಗಿ ಸೂರ್ಯನ ಸಾರ ಚೆನ್ನಾಗಿದೆ, ತೊಂದರೆಗಳೇನಿಲ್ಲ. ಬಟ್ ಪರಿಶ್ರಮ ಪಡಬೇಕು. ತೇರಿಗೆ ಇಳಿತು ಅಂದ್ರೆ ಕೋಣ ನೀರಿಗೆ ಇಳಿತು. ಶನಿ ಚಂದ್ರ ಅಂದಿದ್ದೆ ಹುಳಿ. ಏನೋ ಹುಳಿ. ಇದು ಹೆಂಗೆ ಅಂತ ಹೇಳ್ದಂದ್ರೆ, ಬೆಳಗ್ಗೆ ಎದ್ದೋಳ್ತೀರಿ, ನೀವು ಅಂದ್ಕೊಳ್ಳೋದೊಂದು ತಿಂಡಿ ಟೇಬಲ್ ಮೇಲೆ ಬಂದಿರೋದೊಂದು. ಸರಿ ಆಯ್ತು. ಅಷ್ಟು ದೂರ ಹೋದ್ಮೇಲೆ ಗೊತ್ತಾಯ್ತು ಆಫೀಸ್ದು ಯಾವುದೋ ಫೈಲ್ ಬಿಟ್ಟು ಬಂದ್ಬಿಟ್ಟಿದ್ದೀರಿ. ಏನೋ ಒಂದು ಈ ರೀತಿ ಆ ಒಂದು ತಲ್ಲಣ ಆಗತಕ್ಕಂಥ ಒಂದು ಪ್ರಭಾವವನ್ನ ಸೂಚಿಸುತ್ತದೆ. ಸೊ ದರ್ ಇಸ್ ಎ ಸ್ಲೈಟ್ ಡಿಸ್ಟರ್ಬೆನ್ಸಸ್, ಡಿಲೇಸ್. ಆತರ ಪಡಬೇಡಿ, ಗಾಬರಿ ಪಡಬೇಡಿ.
ಥಿಂಗ್ಸ್ ಟು ಡೂ ಅಂತ ಒಂದು ನೋಟ್ ಮಾಡ್ಕೊಳ್ಳಿ. ಇವತ್ತು ಏನೇನು ಮಾಡಬೇಕು, ಯಾರ ಜೊತೆ ಮಾತಾಡಬೇಕು, ಯಾವ್ಯಾವ ಕೆಲಸ ಮಾಡ್ಕೋಬೇಕು, ಇಷ್ಟು ಡೈಲಿ ಪ್ಲಾನರ್ ಅಂತೀವಿ, ಅದನ್ನ ಮಾಡ್ಕೊಂಡು ಹೋಗಿ ಅರ್ಧ ಗೆದ್ದಾಗೆ. ಕನ್ಯಾ ರಾಶಿ ಫ್ಯಾಂಟಾಸ್ಟಿಕ್, ತುಂಬ ತಲೆ, ಕಳ್ಳರಿಗೆ ಒಳ್ಳೇದು. ಕಳ್ತನ, ಮೋಸ, ಈ ಕುಜ ಬುಧ ಸೇರಿದ್ರೆ ಆ ಸೂರ್ಯ ಬೇರೆ ಆ ಒಂದು ಕುಜನ್ ಜೊತೆ ಗ್ರಹಣಸ್ಥ ಆಗಿರೋದ್ರಿಂದ 100% ದಗ, ಮೋಸ, ವಂಚನೆ ಈ ಥರದಕ್ಕೆ ಸೆಳೆತ ಆಗುತ್ತೆ. ಬೇಗ ದುಡ್ಡು, ಇನ್ನೊಂದು ಭಯನೂ ಪಡಿಸ್ತಾರೆ. ಇದು ಹೆಂಗೆ ಅಂದರೆ ಅಕ್ಕಿ ಮೇಲೂ ಆಸೆ, ನೆಂಟ್ರ ಮೇಲೂ ಆಸೆ. ನೆಂಟ್ರು ಬರ್ಬೇಕಂತೆ, ಅಕ್ಕಿ ಖಾಲಿ ಆಗ್ಬಾರ್ದು. ಹಾವು ಬಂದ್ಬಿಟ್ಟಿದೆ, ನಮ್ಮ ಅಪ್ಪಂದು ಕೋಲ್ ಇದು, ನಮ್ಮ ಅಜ್ಜನ ಕೋಲ್ ಇದು, ಭದ್ರ ಮಾಡಿಟ್ಕೋಬೇಕು, ಕೋಲ್ ಮುರಿಬಾರ್ದು ಅವನ್ ನೋಡು ಅಂದ್ರೆ ಆಗ್ಬೇಕಾದ್ರೆ ಡೇಟು ಸಣ್ಣ ಹಾವಾದ್ರು. ಸೊ ಈ ಥರದ ಪ್ರಚೋದನೆಗಳನ್ನು ಕೊಡ್ತಕ್ಕಂಥದ್ದು ಸ್ವಲ್ಪ ಇರುತ್ತೆ. ಬೇಡ, ಶಾರ್ಟ್ಕಟ್ ಮನಿ, ಶಾರ್ಟ್ಕಟ್ ವ್ಯವಸ್ಥೆ. ಸಮ್ ಸಿವಿಲ್ ಇಂಜಿನಿಯರ್, ಕೆಮಿಕಲ್ ಇಂಜಿನಿಯರ್, ಮೈನಿಂಗ್ ಇಂಜಿನಿಯರ್ ಇಂತಹ ವಿಭಾಗದ ವೃತ್ತಿ ಉದ್ಯೋಗ ಅನುಕೂಲ. ಶಾರ್ಟ್ಕಟ್ ಯಾರಾದ್ರೂ ಪ್ರಚೋದನೆ ಬಂತು, APK ಫೈಲು ನೋಡಿ. ಮೊನ್ನೆ ಯಾರೋ ಕೆಲವು ಮೊಬೈಲ್ಗಳೆಲ್ಲ ಪ್ರೊಟೆಕ್ಷನ್ ಇದೆ, ಎಲ್ಲ ಮೊಬೈಲಲ್ಲ. ವೆಡ್ಡಿಂಗ್ ಇನ್ವಿಟೇಷನ್ ಕಳಿಸಿದ್ದಾರೆ, ಗೊತ್ತಿರೋದಷ್ಟೇ. ರಾತ್ರಿ ಎಷ್ಟೊತ್ತಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ಗೋವಿಂದಾಯ ನಮಃ, ನಮ್ಮ ಮೊಬೈಲ್ ಅಕೌಂಟಿಗೆ ಸಿಂಕ್ ಆಗಿದೆ, ಜಿಮೇಲಿಗೆ ಸಿಂಕ್ ಆಗಿದೆ, ಬ್ಯಾಂಕ್ ಅಕೌಂಟಿಗೆ ಸಿಂಕ್ ಆಗಿದೆ, ಗೂಗಲ್ ಅಕೌಂಟಿಗೆ ಸಿಂಕ್ ಆಗಿದೆ, ಪೇಟಿಎಮ್ಗೆ ಸಿಂಕ್ ಆಗಿದೆ, ಏನೇನೋ ಎಲ್ಲ ಡಾಮ್ ಡೂಮ್ ಡಮಲ್. ಒಂದು 5-5.5 ಲಕ್ಷ ಅಕೌಂಟಿಂದ ಹೋಗ್ಬಿಟ್ಟಿದಪ್ಪ. ಯಾವ್ದು ಅನ್ವಾಂಟೆಡ್ ಪೀಪಲ್ ಇಂದ, ಅನ್ವಾಂಟೆಡ್ ಇಲ್ಲ ವಾಂಟೆಡ್ ಪೀಪಲ್ ಇಂದ ಕೂಡ ಡೌನ್ಲೋಡ್ ಅಂತ ಬಂದ್ರೆ ಒಂದು 5 ನಿಮಿಷ ನಿಂತ್ಕೊಂಡು ನೋಡಿ, ಏನೋ ಇದು ನನಗೆ ಅಗತ್ಯತೆ ಇದೆಯಾ, ಬೇಡವೇ ಬೇಡ, ಅವನಿಗೆ ಫೋನ್ ಮಾಡಿ ಏನೋ ಕಳ್ಸಿದ್ಯಾ ಅಂತ ನಿಮ್ಗೆ ಅಂತ ಕ್ಯೂರಿಯಾಸಿಟಿ ಇದ್ರೆ ದಯಮಾಡಿ ಕುಜ ಬುಧ ಸೂರ್ಯ ಈ ಥರದ್ದೆಲ್ಲ ಸೇರಿದಾಗ ನೋಡಿ, ಶನಿ ಚಂದ್ರನ ಜೊತೆಲಿ ಕೂತಿದ್ದಾನೆ. ಇಂಥ ಒಂದು ತತ್ಕಾಲ್ ಶಾರ್ಟ್ಕಟ್ ಮನಿ ಮಾಡ್ತಕ್ಕಂಥದ್ದು ಮಾಡ್ತಾರೆ. ಹುಷಾರ್ ಮಕ್ಕಳ. ಇನ್ನು ವಿಶೇಷವಾಗಿ ತುಲಾರಾಶಿ, ಚಂದ್ರ ಬುಧನ್ ಸಾರ, ಬುಧ ವಿಶೇಷವಾಗಿ ಸಪ್ತಮದಲ್ಲೇ ಇದ್ದಾನೆ. ಕೊಡೋದು, ತಗೊಳ್ಳೋದು, ಟೆಕ್ನಿಕಲ್ ಕನ್ಸಲ್ಟೆಂಟ್, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್, ಹಾರ್ಡ್ವೇರ್ ಕನ್ಸಲ್ಟೆಂಟ್, ಎಲೆಕ್ಟ್ರಿಕಲ್ ಕನ್ಸಲ್ಟೆಂಟ್, ಕನ್ಸ್ಟ್ರಕ್ಷನ್ ಕನ್ಸಲ್ಟೆಂಟ್, ಸಿವಿಲ್ ಇಂಜಿನಿಯರಿಂಗ್ ಕನ್ಸಲ್ಟೆಂಟ್ ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಬುಧನ್ ಸಾರ ತುಂಬಾ ವೇಗವಾಗಿ ಓಡುತ್ತೆ ಬುದ್ಧಿ. ಬುಧ 6ನೇ ಮನೆ, ನನಗೆ ಗೊತ್ತು, ನಾನೇ ಎಲ್ಲ ಸರಿ, ನನಗೆ ಗೊತ್ತು ಅಂದಿದ ತಕ್ಷಣ ನಾವು ಹಾಲ್ಟ್ ಆಗ್ಬೇಕು. ಯಾಕಂದ್ರೆ ಜ್ಞಾನಕಾರಕ ಗುರು ಅಷ್ಟಮದಲ್ಲಿದ್ದಾನೆ. ಅಂದ್ರೆ ನಮ್ಮನ್ನು ಕರ್ಕೊಂಡೋಗಿ ಏನೋ ದಬ್ಬ ಹಾಕ್ಲಿಕ್ಕೆ. ನಂಗೆ ಗಾಡಿ ಓಡ್ಸೋಕೆ ಗೊತ್ತು, ತಗೊಂಡ್ಬಿಡೋದು, ಗುದ್ದು ಬಿಡೋದು, ನಾನು ಸಾಲ ಕಟ್ಬಿಡ್ತೀನಿ, ನನ್ಗೇನೂ ಆಗೋಲ್ಲ, ಅವೆಲ್ಲ ಏನಿಲ್ಲ. ನೋಡಿ, ಹೈ ಅಲರ್ಟ್ ಕೊಟ್ಟಿಟ್ಟಿದ್ದಾರೆ. ಯಾವಾಗ ಎಲ್ರು ವರ್ಕ್ ಫ್ರಮ್ ಹೋಮ್ ಅಂತ ಡಿಕ್ಲೇರ್ ಮಾಡ್ತಾರೋ ಗೊತ್ತಿಲ್ಲ. ಆಲ್ ದ ಕಂಪನೀಸ್, IT ಕಂಪನೀಸ್, ಸೋ ಮೆನಿ ಥಿಂಗ್ಸ್ ವಿಲ್ ಹ್ಯಾಪನ್. ಅಬ್ಬಾ, ನೀವು ಸುಮ್ಮನೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಇನ್ನೊಂದು ಅಂತ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡೋಣ ಸ್ವಾಮಿ. ಎಲ್ಲಿ ನಾವು ಈ 7 ಕಿಲೋಮೀಟರ್ ನೀವು ನಂಬಲ್ಲ, ಎಕ್ಸಾಕ್ಟ್ಲಿ 7 ನಿಮಿಷದ ಮೇಲೆ ನಾನು ಮ್ಯಾಕ್ಸಿಮಮ್ 10 ನಿಮಿಷ, ನೀವು ನಂಬಲ್ಲ. ನೀವು ನನ್ನ ಜೊತೆಲಿ ಬಂದು ಕುತ್ಕೊಳ್ಳಿ. ಸಂಜೆ 7 ಗಂಟೆ ಕುತ್ಕೊಂಡ್ರೆ 8:30 ಆದ್ರೂ ಈ 7 ಕಿಲೋಮೀಟರ್ ದಾಟಲ್ಲ. ಇದು ವೈಟ್ ಟ್ಯಾಪಿಂಗ್ ಹೆಸರಿನಲ್ಲಿ ಹಗಲ್ ದರೋಡೆ, ಫುಲ್ ಬ್ಲಾಕು. ಕೇಳಲೇಬೇಡಿ. ಇರೋ ರೋಡ್ನು ಅಗಿಯೋದು ಹಾಕೋದು. ಆ ಫೋರ್ಕಾಸ್ಟಿಂಗ್ ಇಲ್ಲ, ಡಿಸೈನ್ ಇಲ್ಲ. ಇವ್ರು ಲೂಟಿ ಮಾಡ್ಲಿಕ್ಕೆ ಒಂದು ಹೆಸರು ಇಷ್ಟೇ. 7 ಕಿಲೋಮೀಟರ್ಗೆ ಸರಿ. ನಾನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ನನ್ನ ಆಫೀಸ್ ಬರೋಣ, ನನ್ಗೆ ಆಸೆ ತುಂಬಾ. 1.5 ಗಂಟೆ 1.25 ಗಂಟೆ ಆದರೆ, ಇಲ್ಲಿಂದ 1.5 ಗಂಟೆ 1.25 ಗಂಟೆ ಆದರೆ ಹೇಗೆ ತಲುಪುವುದು, ಬರೋದು, ಬೇರೆ ಸಾಮಾನ್ಯನ ಬದುಕು. 7 ಕಿಲೋಮೀಟರ್ಗೆ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ, ಇಲ್ಲಿಂದ ಕೆಂಗೇರಿ, ಸ್ಯಾಟಲೈಟು, ಹಿಂಗೆಲ್ಲ ಹೋಗೋರ್ ಗತಿ ಏನ್ ಸ್ವಾಮಿ? ವೃಶ್ಚಿಕ ಆ ಥರ ಇರುತ್ತೆ ಇವತ್ತು. ತುಂಬ ನನಗೆ ಗೊತ್ತು ಅಂತ ಏನೇನೋ ಮಾಡಕ್ಕೆ ಹೋಗ್ಬೇಡಿ. ಇವತ್ತು ಸವಾಸಗಳು ನಂಬ್ಕೊಂಡು ನಿಮ್ಗೆ ಎಷ್ಟು ತುಂಬ ಸ್ಪಾರ್ಕ್ ಮಾಡ್ತಿದ್ರೆ ಸ್ಲೋ ಆಗಿ ಹೋಗಿ. ಇವತ್ತು ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ವೆಹಿಕಲ್ ಕನ್ಸಲ್ಟೆಂಟ್, ಸರ್ವಿಸ್ ಕನ್ಸಲ್ಟೆಂಟ್, ಬ್ಯೂಟಿಫುಲ್. ಧನುಸು ರಾಶಿ, ಚಂದ್ರ ಬುಧನ ಸಾರ, ನಿಮಗೂ ಬುಧನಿಗೂ ಆಗೋಲ್ಲ. ಆ ಬುಧ ಕೃತಿಕಾ ಸಾರದಲ್ಲಿದ್ದಾನೆ.
ಪರವಾಗಿಲ್ಲ. ಸೊ ಸರ್ಕಾರಿ ಸಂಬಂಧಿತ ಕೆಲಸಗಳು, ಜೂನಿಯರ್ ಲೆವೆಲ್ ಕೆಲಸಗಳು, ನಿಮ್ಮದೇ ಒಂದು ಸಣ್ಣ ಪುಟ್ಟ ಲೇವಾದೇವಿಗಳು, ಒಂದು ಕಾಂಡಿಮೆಂಟು, ಮ್ಯೂಸಿಕ್ಕು, ಒಂದು ಸಣ್ಣ ಸ್ಟೀಲು, ಸಿಮೆಂಟು, ಹಾರ್ಡ್ವೇರ್ ಶಾಪು, ಇಂಥವುಗಳನ್ನು ತೊಡಗಿಸ್ಕೊಂಡಿದ್ದೀರಿ, ಚೆನ್ನಾಗಿದೆ. ಮಕರ ರಾಶಿ, ಈ ಒಂದು ಪೊಲೀಸ್ ಇಲಾಖೆ, ಗುಪ್ತಚರ ಇಲಾಖೆ, ಸೆಕ್ಯೂರಿಟಿ ಇಲಾಖೆ, ಇಂಥವುಗಳ ಒಂದು ಉದ್ಯೋಗ, ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಸ್ಟೀಲ್ ಕನ್ಸಲ್ಟೆಂಟ್, ಕನ್ಸ್ಟ್ರಕ್ಷನ್ ಕನ್ಸಲ್ಟೆಂಟ್, ಮನೆ ದಪ್ಪೋದು, ಗಾಡಿಗಳು ಮಾರಿಸ್ಕೊಡೋದು, ಬಾಡಿಗೆ ಮನೆಗಳು ಕೊಡಿಸೋದು, ಪಿ ಜಿಗಳು ನಡೆಸೋದು, ಇಂಥವುಗಳಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ. ಇನ್ನು ವಿಶೇಷವಾಗಿ ಕುಂಭರಾಶಿ, ಚಂದ್ರ ಬುಧನ್ ಸಾರ ನೆನ್ಪಿಟ್ಕೊಳ್ಳಿ, ಅಲ್ಲಿ ಕೂತಿದ್ದಾನೆ, ಎರಡನೇ ಮನೆಯಲ್ಲಿ ವಾಕ್ಸ್ಥಾನದಲ್ಲಿ ಏನೋ ಮಾತಾಡ್ಬಿಡ್ತಾರೆ, ಹುಷಾರು, ನೋಡ್ಕೊಂಡು ಮಾತಾಡಿ, ದುಡುಕ್ಬೇಡಿ. ಬಟ್ ಸೂರ್ಯನ ಸಾರದಲ್ಲಿ ಬುಧ ಇರೋದ್ರಿಂದ ಸಪ್ತಮಾಧಿಪತಿಯ ಪ್ರಭಾವದಲ್ಲಿ ಫ್ಯಾಂಟಾಸ್ಟಿಕ್. ಗೌರ್ಮೆಂಟ್ ಕನೆಕ್ಷನ್ಸು, ಸೈಂಟಿಸ್ಟ್ ಆಗಿದ್ದೀರಾ, ಈ ಮಾಲಿಕ್ಯೂಲ್ಸ್, ಬಯೋಟೆಕ್ನಾಲಜಿ, ಈ ಒಂದು ಗೋಲ್ಡ್ ಟ್ರೆಷರಿ ಆಫೀಸರ್ ಆಗಿದ್ದೀರಾ, RBI ಅಂಥದ್ರಲ್ಲಿ ಕೆಲಸ ಮಾಡ್ತಿದ್ದೀರಾ, ಬ್ಯಾಂಕಿಂಗ್ ಸೆಕ್ಟರ್ಗಳಲ್ಲಿ, ಹಣಕಾಸು ಇಲಾಖೆಯಲ್ಲಿ, ಮೈನಿಂಗ್ ಇಲಾಖೆಯಲ್ಲಿ, ಅಡ್ಮಿನಿಸ್ಟ್ರೇಷನ್ ಇಲಾಖೆಯಲ್ಲಿ, ಮಂತ್ರಾಂಗ ಇಲಾಖೆಯಲ್ಲಿ, ಜುಡಿಷಿಯಲ್ ಇಲಾಖೆಯಲ್ಲಿ ಅತ್ಯದ್ಭುತ ಪ್ರಗತಿ. ವಿಶೇಷವಾಗಿ ಮೀನರಾಶಿ, ಚಂದ್ರ ಬುಧನ ಸಾರ ಬಾಧಕಾಧಿಪತಿ, ಸೂರ್ಯ ಷಷ್ಠಾಧಿಪತಿಯ ಪ್ರಭಾವ, ಇಬ್ರು ಬಾಡಿ ಹೀಟ್ ಆಗ್ಬಿಡುತ್ತೆ, ಹುಷಾರು. ತಲೆನೋವು, ಮೈಗ್ರೇನೋ, ಸೈನಸ್ಸೋ, ಇದು ಕೂತ್ಕೊಂಡು ಕೆಲಸ ಮಾಡೋದು. ಬುಧ ಬಂದು ಗುಂಡಿಗೆ, ನೀವು ನೋಡಿ ಮಿಥುನ್ ರಾಶಿ ಗುಂಡೆ, ಕನ್ಯಾ ರಾಶಿನೂ ಸ್ವಲ್ಪ ಗುಂಡೆ. ಬುಧನ ತತ್ವ ಮಾಡ್ತೀನಿ ಅದು ಅಂತಲ್ಲ. ಸೊ ಆ ಒಂದು ಭಾವದಲ್ಲಿ ಇರುವುದರಿಂದ ಏನೇನೋ ಮಾಡ್ಲಿಕ್ಕೆ ಹೋಗ್ಬಿಡಿ, ಸ್ಟ್ರೆಸ್ ಆಗ್ಬಿಡ್ತೀರಿ. ಬುದ್ಧಿ ಉಪಯೋಗಿಸೋ. ಆ ಬುದ್ಧಿ ಆತ್ಮಕಾರಕ ನಕ್ಷತ್ರದಲ್ಲಿರುವುದರಿಂದ ಜ್ಯೋತಿಷ್ಯ, ಆಗಮ, ಪೌರೋಹಿತ್ಯ, ಪೂಜೆ, ಪುನಸ್ಕಾರ, ಹೋಮ, ಹವನ, ಯಜ್ಞ, ಯಾಗ, ಟೀಚಿಂಗ್, ವೇದಗಳನ್ನು ಕಲಿಸೋದು, ಪರ್ಸನಲ್ ಸೆಕ್ರೆಟರಿ, ಫೈನಾನ್ಷಿಯಲ್ ಸೆಕ್ರೆಟರಿ, ಟೆಕ್ನಿಕಲ್ ಸೆಕ್ರೆಟರಿ, ಸ್ಟ್ಯಾಟಿಸ್ಟಿಕ್ಸ್ ಹಾಕ್ತಕ್ಕಂಥದ್ದು, ಪ್ಲಾನಿಂಗ್ ಮಾಡ್ತಕ್ಕಂಥದ್ದು, ಮ್ಯಾನೇಜ್ಮೆಂಟಲ್ ಕೆಲಸ ಮಾಡತಕ್ಕಂಥವರಿಗೆ ಅನುಕೂಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.